ಇನ್ನು ಬರೋದು ಅಷ್ಟ ತಡ ಸುರುಳು ಆಗಿರ್ತಾರೆ ಹುಡುಕ್ಯಾಡ್ಕೊಂಡು ಬರಕಂತ ಬಂದಿಲ್ಲ ಎಲ್ಲರೂ ನಮ್ದು ಏನ್ ಕಡಿಮೆ ನಾನೇ ಸಲುವಾಗಿ ನಮ್ದು ಎಂತದು ತಂದದೆ ನಮ್ದು ತೋರಿಸಿದ್ರೆ ನಿಮ್ದು ತರುವುದು ಒಂದರ ಉಪಯೋಗನ ಅದೇ ನಿಮ್ದು ನೋಡಿದ್ರೆ ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತದೆ ನೋಡಿ ಹಿಡ್ಕೊಂಡು ತೊಗೊಂಬಂದೆ ಹೌದು ಹಂಗಾದ್ರೆ ಸರ್ ಬೆಳ್ಳಗೈತಿ ಬೆಳ್ಳಗಿರ್ತದೆ ನಿಮ್ದು ಮೊನ್ನೆಗೆ ಹೇಳಿದ್ರು ಅಲ್ಲ ಕದ್ಕಂಡು ಬಾ ಹೇಳಿ ನಾನು ಅದೇ ಓದು ವಯಸ್ಸಾದ್ಮೇಲೆ ಬಿದ್ದು ನೀವು ಇದಕ್ಕೆ ಉತ್ತರ ಕೊಡ್ಬೇಕು ಅಷ್ಟೇ ನಮ್ದು ಆತಿರ್ಲಿ ಅಷ್ಟೇ ಆಗ ರೊಚ್ಚಿಗೆ ಹುಲಿ ಹುಲಿ ಇದ್ದಂಗೆ ಐತದೆ ಯಾಕೆ ನನ್ನ ಕೊರಳಿಗೆ ಭಗವಂತ ಇವಳಿಗೆ 12 ಜನ ಹೆಣ್ಮಕ್ಳು ಕೊಡಪ್ಪ 12 ಜನ ಮಾಡ್ತಾರೆ ಏನು ಪರಿಣಾಮನೇ ಆಗಿಲ್ಲಲ್ವ ಯಪ್ಪ ಒಂದು ಚಾಲು ಆದಾಗಿಂದ ನಾವು ಮಾಡಕ್ಕೆ ನೀವೇನ ಹೊಯ್ಕೊಂಡು ಬರ್ಬಿಟ್ಟು ನಂದು ಮಾತ್ರ ಇಷ್ಟ ಅದು ಇಲ್ಲಿ ನೀನು ಮದುವೆ ಮಾಡ್ಕೊಂಡು ಹೋಗೋಣ ಚೆಂದ ಐತಿದೆ ಅದು ಬಂತು ನೋಡಿ ಇನ್ನೊಂದು ವಿಕೆಟ್ ಔಟ್ ಇದೆ ಅವ್ರದ್ದು ಬರೋದಿ ಒಳಗೆ ನಮ್ದು ಇಲ್ಲಿದ್ದ ಹೋಗ್ಬೇಕು ಅಲ್ಲ ನಿಮ್ದು ಹೆಂಗೆ ತಿಳ್ಕೊಂಡ್ರೆ ನಮ್ದು ಹಾಗೆ ಮಾಡಿ ಏನಂದಿದ್ದಲೇ ನಾನು ಏನಂದಿದ್ದೆ ನಿನ್ನ ಹೆಂಡತಿ ಕರ್ಕೊಂಡು ಪಿಕ್ಚರ್ಗ ಎಲ್ಲಂದು ಹೋಗು ಅಂದ್ರೆ ಇಲ್ಲಿ ಬಂದು ನನ್ನ ಹೆಂಡತಿ ಕೈ ಹಿಡ್ದೆ ಒಂದು ಕೊಟ್ಟಿದೆ ಅಂದ್ರೆ ಗಡ್ಡನ ಇಲ್ಲ ಟೊಪ್ಪನ ಇಲ್ಲ ಹೋಗ್ಬೇಕು ಅದೀಗ ಆಲ್ರೆಡಿ ಉದ್ರಕತ್ತೈತಿ ಪೂರ್ತ ಉದ್ರ ಹೋಗ್ತೀನಿ ನೋಡು ಈಗ ಡಿಡಿಕೆಯಲ್ಲಿ ನಿನ್ನ ಒಳಗಟ್ಟಿದಕ್ಕ ಇದು ನಮ್ದು ಹೇಳ್ತಿದ್ದು ಆಕಿ ಯಾರಂತ ಮಾಡಿಯಲ್ಲಿ ಯಾರಂತ ಮಾಡಿದೆ ಇದು ನನಗೆ ಸ್ವಲ್ಪ ಡೌಟ್ ಹೌದಾ ಅಲ್ಲ ಅಂದ್ರೆ ಇದು ಸ್ವಲ್ಪ ಚೆಕ್ ಮಾಡ್ಬೇಕು ಏನು ಪರಿಣಾಮ ನನ್ನ ಹೆಂಡತಿಗ ನಿನ್ನಾಕಿ ಅಂತ ಬಿಟ್ರ ಇಲ್ಲಿ ನೆಗೆದು ಕೆಳಗೋತಾಗ್ಬಿಡ್ತೀನಿ ನಮ್ದು ಹಾಕಿ ನಿಮ್ದು ಮಿಸ್ ಆಗಿ ಹೋಗಿದೆ ಒಳ್ಳೆಲ್ಲ ನೋಡಿ ನೀವು ಹೋಗಿ ನೋಡೆ ಯಾರನ್ನಂದ್ರು ಸಾಯ್ಬರು ಹೇಳೋದಿಲ್ಲ ನೋಡ್ರಿ ಈ ಕಡೆ ಬಾ ನನ್ನ ಹೆಂಡತಿ ಕಡೆಗೆ ಹೋದ್ರೆ ಅಂದ್ರ ನಿನ್ ಮತ್ತು ಇಲ್ಲಿಂದ ಸೀದಾ ಓಡಿಸ್ಬಿಡ್ತೀನಿ ನಿಮ್ದಕ್ಕೆ ಹೆಂಡತಿ ಅಲ್ಲ ಅದು ನಮ್ದು ಹೆಂಡತಿ ನೀವು ಒಬ್ಬ ರಾಶಿ ಎಲ್ಲ ದೀಪ ಸಂಗಿ ಮಾಡ್ಬೇಡ ಪಾಪ ಏನು ಹಗಿರೋದ್ರ ಬೇಡಿ ಪೈಲ್ವಾನ್ ಪಾಪ ನಿನ್ನ ಒಂದ ಕೈಯಾಗ ಎತ್ತಿ ಈ ಹೆಂಗಸ್ರಗ ಕೋರಸನ ಅಲ್ಲ ಈ ಹೆಂಗಸ್ರಗ ಇಷ್ಟು ಕೊಬ್ಬು ಬರಕ್ ಕಾರಣ ಏನು ಹೇಳ್ರಿ ಅವ ನನ್ನ ಮದುವೆ ಮಾಡ್ಕೊತಾನಂತ ಈಗ ನಂಗೆ ಯೋಚನೆ ಆಯ್ತು ಓ ನಿನಗೆ ಈಗ ಬೆಳಕ ತಲೆ ಇದೆಲ್ಲವ ನಮ್ಮ ಗೌರ್ಮೆಂಟ್ ಯಾಕೋ ಇಂಜಿನ್ ಹೀಟ್ ಆಗೋಗ್ಬಿಟ್ಟಿದಂಗಿದೆಯಲ್ಲ ಸಿದ್ದರಾಮಯ್ಯಂದು ಗೌರ್ಮೆಂಟ್ ಆಯ್ತಲ್ಲ ಗ್ಯಾರಂಟಿ ಯೋಜನೆ ತಿಂಗಳಿಗೆ 7,000 ರೂಪಾಯಿ ಕೊಡ್ತಾರಲ್ಲ ಈ ಹೆಂಗಸ್ರು ಬಂದತನ ಈ ಹೆಂಗಸ್ರು ಅಡ್ಗೆ ಮನೆಯಾಗ ಊಟ ತಿರ್ಸೋದ್ ಬಿಟ್ಟು ಈಗೆಲ್ಲ ಗಂಡಸರು ಊಟ ತಿರ್ಸಾಕ್ ಹಚ್ತಾರ ಇದು ಒಂದು ಪಕ್ಕ ಮಾತಾಡ್ತೀನಿ ನೋಡ ಹಂಗಾಗಿ ನನ್ನ ಹೆಂಡತಿ ಯಾಕೋ ಇಂಜಿನ್ ಹೀಟ್ ಆಗೋಗ್ಬಿಟ್ಟಿದಂಗಿದೆಯಲ್ಲ ಅಲ್ಲ ಮಾತಾಡ್ಬೇಕು ಸ್ವಲ್ಪ
ದೂರ ನಿಂತ್ಕ ಅದೇ ಅಲ್ಲ ನಮ್ದು ಇದು ಅಲ್ಲ ಸಮಯ ಆಗ್ತದೆ ನಿಮ್ದು ನೀನು ಉದ್ದಕ್ಕೆ ಮನ್ಬಿಡು ಅದ್ರ ಮೇಲೆ ಇದ್ಕ ಮನ್ಸ್ತೇನೆ ಅದ್ರ ಮ್ಯಾಲ ನಾನು ಮನ್ಕೊಡ್ತೀನಿ ಹೆಂಗ ಏನಂತ ಮಾಡಿದ ಏನ ಹಂಗಲ್ಲ ಆವಾಗ ನೀ ತಪ್ಕೊಳ್ಬೇಕು ಯಾರ ಹೇಳ್ತಿ ಅಂತ ಅವ್ನು ಗೊತ್ತಾಗ್ತೈತಿ ನನಗೆ ಹಂಗಲ್ಲ ಅವೆಲ್ಲ ಅಲ್ಲ ಅವನು ನಿನ್ ಜೊತೆ ಕುಸ್ತಿ ಮಾಡ್ತಾನಂತ ಕುಸ್ತಿ ಮಾಡಿದ್ರೆ ಕಬಡ್ಡಿ ಆಡ್ರಿ ಕಬಡ್ಡಿ ನಿನ್ನ ಎತ್ತು ಒಗದು ಮದುವೆ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾನ ಅವ ಬಾಲ್ ಚಾಲು ಅದರಿ ನೀ ಲಂಗ ಎತ್ತ ಇಲ್ಲಿ ಕೇಳ ನಾ ಹೇಳಿದ ಒಂದು ಮಾತು ಕೇಳು ಅವ ಎತ್ತು ಬೀಸಾಕೊಂಡು ಕಡಿಗ ನೀ ಲಂಗ ಎತ್ತದೆ ಅಂತ ಆಮೇಲೆ ಎತ್ತು ಬೀಸಾಕೋದು ಅಲ್ಲ ನೀವು ಹಾಗೆ ಹಂಗೆ ಹೇಳಿದ ಮೇಲೆ ಕರೆಕ್ಟ್ ಹೇಳಿ ನೀನು ಕಟ್ಕೊಳ್ಳೋದ ವೇಸ್ಟ್ ಕೊತ್ತಂಬರಿ ಸೊಪ್ಪು ಗಿಡ ಇದ್ದಂಗೆ ಈಗೆಲ್ಲ ನಮಗೆಲ್ಲ ತೋಳ್ಪಟ್ಟಣ ಆದ್ಮೇಲೆ ನೀವು ಇದೇ ಮಾತು ಹೇಳಿದ ಗ್ಯಾರಂಟಿ ಯಾಕಂದ್ರೆ ಹಂಗೈತಿ ನಿಮ್ಮ ಜೀವನ ಪೂರ ಹಂಗ ನೀನ್ ರೋಬೋ ಮ್ಯಾನ್ ಮಾಡ್ದಂಗ್ ಮಾಡ್ತೀರ ಬಾರಲ್ಲಿ ಮಗನ ನನಗೂ ಒಂದು ಮನೆ ಬಂತು ಈಗ ಬಾ ಏನ ಅವ್ರಿಗಿನ್ನೂ ಹುಡುಕು ಬರ್ಬೇಕು ಊರ್ಪು ಮಾಡು ಸಾಬ ಊರ್ಪು ಕಾಸಿನ ಸಾಬ ಎತ್ತು ನಿನ್ನ ಲಾಂಗ ಅಲ್ಲ ನಮ್ದು ಎಷ್ಟು ಎತ್ತಿದ್ರು ನಮ್ದು ಕಥೆ ಮುಗೀತು ಲೆಕ್ಕ ಆಗದೆ ಈಗ ನಾನು ಎಂತಕ್ಕಂದ್ರೆ ಇಷ್ಟೊತ್ತು ನನ್ನ ಸಂತಿಗೆ ಇತ್ತೋದು ಹೀಗೆ ನಮ್ಮನ್ನು ಕಂಡೊಡನೆ ಅವನದು ಸಂತಿಗೆ ಪಾರು ಇಲ್ಲಿ ನಮ್ದು ಇಟ್ಲಾಗ ಏ ಸಾಬ ಇದು ಕರಿಬಾಳೆ ಬಂದಾಗ ಮಿಟ್ಟಿ ಎಲ್ಲ ಅಲ್ಲೇ ಇದು ಒಂದು ನಿಮ್ದು ಮಿಟ್ಕ ಸಣ್ಣ ಬಾಳೆ ಹಣ್ಣ್ರಿ ತಿಂದ್ರೆ ಹೊಟ್ಟೆ ತುಂಬ್ತಾ ಇದ್ದಾರೆ ಕರಿಬಾಳೆ ಅದು ತಿಂದ್ರೆ ಹೊಟ್ಟೆ ತುಂಬ್ತಾ ಏ ಇದೆ ಅಲ್ಲ ಈ ಕಡೆ ಬಾ ಕರಿ ಬಾಳೆಗೆ ಇರೋದು ತಾಕತ್ತು ಒಂದೇನೆ ಮಿಟ್ ಕರ್ತಿತ್ತು ತಾಕತ್ತು ಒಂದೇನೆ ಅದಕ್ಕೆ ವ್ಯತ್ಯಾಸ ಏನು ಕರಿ ಬಾಳೆ ಸ್ವಲ್ಪ ದೊಡ್ಡದು ಮಿಟ್ಕ ಸ್ವಲ್ಪ ಸಣ್ಣದು ಅದಕ್ಕೆ ವ್ಯತ್ಯಾಸ ಏನು ಬಂತು ಹಾ ಈಗ ತಲೆಗೆ ಅದಕ್ಕೆ ಮೀಟು ಗೊತ್ತಿಲ್ಲ ಡೇಟು ಗೊತ್ತಿಲ್ಲ ಯಾರು ನಡ್ಬರ್ಕ್ ನಿಂತೈತದ ಉದ್ದ ಗಿಡ್ಡ ಆಯ್ತಲ್ಲ ಹೂ ಅಂತ ಮಾಡ ಉದ್ದ ಗಿಡ್ಡ ಆಯ್ತಲ್ಲ ಇದಕ್ಕೊಂದು ಊಟ ಗಿಡ ಚಿಂತೆ ಬಾಳೆ ಹಣ್ಣು ಮತ್ತು ಇದು ಮಿಟ್ಕ ಬಾಳೆ ಹಣ್ಣು ಕರಿಬಾಳೆ ಅದೇ ಅದ್ರ ಲೋಕ ಬೇರೆ ಅದು, ಇದ್ರದ್ದು ಬೇರೆ ಲೋಕ ಐತಿ. ಅದು ಹೆಂಗ ಇರ್ಲಿ ಅದ್ರ ಚಿಂತೆ ನಮ್ಗೆ ಬೇಡ ಬ್ಯಾಡ ನೀ ಮೊದ್ಲು ಕೊತ್ತಂಬರಿ ಸೊಪ್ಪು ಗಿಡ ಹಾಕಿದಿ ಈಗ ಎತ್ತದ ನಿಂಗ ಏನ ಅಲ್ಲ ಅವ ಬಂದಿಲ್ಲ ಇವಾಗ ಇಷ್ಟ ಆತ್ಮಹತ್ಯೆ ಹೊಂಟಿ ಅವ ಬರ್ಬೇಕು ತಡಿ ಅವ ಬರೋವರೆಗೆ ಬೆಳಗ್ಗೆ ಆಗಿಲ್ಲ ಏನಿಲ್ಲ ನಂದು ಹೆಂಡತಿಗೆ ಏ- ಏ ಗಲಾಟೆ ಮಾಡುದು ಅಂದ್ರೆ ನಮ್ಗೆ ಆಗುದಿಲ್ಲ ಮಾಡ್ಕೊಂಡು ಏನಾದ್ರು ಇದ್ರೆ ತೋರ್ಸು. ನೀ ಯಾಕೆ ಅಷ್ಟು ಎದುರಾಗ ಅಲ್ಲ ಆನೆ ಮರಿ ಹತ್ರ ಹೋಗಿ ಈಗ ಸೈಲೆಂಟ್ ಅದಲ್ಲ ಸೈಲೆಂಟ್ ಆಗಿ ನಿನ್ ಲಾಂಗ್ ತೆಗಿ ಎದುರು ಓಡೋಕೆ ಅದೇ ಮೇಡಮ್ ತೆಗುದೇ ಹೋದಾದ್ರೆ ಇಷ್ಟೊತ್ತಿಗೆ ಬಿಡ್ತಿದ್ನ ಬಿಡುದಿಲ್ಲ ಏನ್ ಮಾಡೋದು ಸಾಧು ಹೋಗಿಲ್ಲ ಒಂದು ಪಿಕ್ಚರ್ ನಾಗ ತೆಗಿದ್ರಲ್ಲ ಬೆಂಕಿ ಬರ್ತೀಯ ಇಲ್ಲ ನೀನು ನನ್ನ ಹತ್ರ ಕುಸ್ತಿ ಆಡಕ್ಕೆ ಇಲ್ಲ ಇಟ್ಕೊಂಡು ಹೋಗ್ತಾ ಇರ್ತೀನಿ ನೀನು ಇಲ್ಲೇ ಇರು ನಾನು ನೀನಲ್ಲ, ಅವ್ನು ನೀವು. ಅದು ನಮಗೆ ಗೊತ್ತದೆ ಆದ್ರೆ ನಿಮ್ಗೆ ಸ್ವಲ್ಪ ನಮ್ಗೆ ಹುಮ್ಮಸ್ಸು ಕೊಡ್ಬೇಕು ಹಾ ಇಲ್ಲ ಅವಂಗ ಇಲ್ಲ ಅವಾಗ ಏನಾದ್ರು ಸಿಯಾಳ ಗಿಳ ಕುಡಿ ಸಿಯಾಳ ಗಿಳ ಕುಡಿಸ್ ಕಳ್ಸು ಅನ್ನೋದೇ ಬಂದು ನನ್ನ ಮೈ ಮೇಲೆ ಹತ್ತಿ ಸೂಪರ್ ಮಾಮಾ ಎಲ್ಲ ಇವನ ಸಾಮಾನ್ ಹೊಡಿ ಒಂದ್ ಗದ್ದ ಯಾಕೆ ಬಿಡ್ತಾ ಇದ್ದು ಹೇಳು ಯಾಕೆ ಬಿಡ್ತಾ ಇದ್ದು ನಿನಗ ಇನ್ನು ಮುಂದೆ ಅದು ಸುದ್ದಿಗೆ ಬಿಟ್ಟು ಅದ್ರ ಬದಿಗೂ ತಲೆ ಯಾಕೆ ಮುಂದಿಕ್ಕಿಲ್ಲ ನಡಿ
ಸರಿ ಬಾ ಹೋಗೋಣ ಎಷ್ಟು ತ್ರಾಸ ಆಗಿತ್ತು ನನಗೆ, ಸ್ವಲ್ಪ ಏನಾದ್ರೂ ಮಜಾ ಕೊಡ್ಬೇಡ. ಏನ್ ತ್ರಾಸ ಆಗಿತ್ತು ಯಪ್ಪ ನೀನು? ಅವ್ನು ನೆಗಡಿ ಆಗ್ತಾ ಹೋಯ್ತು. ಅವನು ಎತ್ಕೊಂಡು ಇರ್ತಾನೆ ಹೌದಲ್ಲಪ್ಪ, ಅವನ ಮಿಗೆಲೆ ನಿನ್ನ ಹತ್ರ ಕುಡ್ಕ ಹೋಗ್ಬೇಕಂತ ಅದಾದ್ರೂ ಮಾಡ್ಕೊ ಹೋಗಿ ಸಾಯ್ಲಿ ಪಾಪ. ಮದುವೆ ಅಂತೂ ನಾನು ನೀನು ಆಗೋದಲ್ಲ. ಬಂದೆ ಓಡ್ ಬರ್ತಾನೆ ಈಗ. ಏರ ತಳ ತಳ ಹೊಡಿತವಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಮೇಲ ಎಲ್ಲ ಹುಡುಗರು ನಿನ್ನ ಮುಂದ ಮೇಲ ಶಿವಪೂಜೆ ಕಡ್ಡಿ ಬಂದಾಗ ಬಂದಿ ಅಂದ್ರ ಮತ್ತೆ ನಿನ್ಗ ಹಂಗ ಕಳಿಸ್ಬಿಡ್ತೀನಿ ದುಂಡಗ ತಗೊಂಡು ನಡಿ. ಮನೆ ಹತ್ರ ನಮ್ದು ಅಯ್ಯೋ ವಿಧಿ, ಎಷ್ಟು ದಿನದಿಂದ ಹೊಂಚು ಹಾಕಿ ಕುಳಿತಿದ್ದೆ. ನಮ್ಮಂತ ಬಡವರಿಗೆ ಈ ರೀತಿ ಕಷ್ಟ ಕೊಡದೆ ಯಾವ ತಪ್ಪು ಮಾಡಲಾರ್ದ ನನ್ನಣ್ಣ ಇಂದು ಅಪವಾದ ಹೊತ್ತು ಮನೆಯಿಂದ ಹೊರ ಹೋಗಿದ್ದಾನೆ. ಯಾವ ಸ್ಥಿತಿಯಲ್ಲಿರುವನು, ಕಾಡಿನಲ್ಲಿ ಯಾವ ಪ್ರಾಣಿಗೆ ಆಹುತಿಯಾಗಿರುವನು ಒಂದು ಗೊತ್ತಿಲ್ಲ. ನನ್ನ ಅಣ್ಣನಿಗೆ ಯಾವ ಅಪವಾದ ಆಗದಂತೆ, ಯಾವ ಕಷ್ಟಗಳು ಬರದಂತೆ ನೀನೇ ರಕ್ಷಿಸು ತಾಯಿ, ನೀನೇ ಒದ್ದಾಡುತ್ತಿದ್ದೆಯಾ? ಈ ಧರ್ಮೇಂದ್ರನ ಜಾಲದಲ್ಲಿ ಸಿಲುಕಿ ಒದ್ದಾಡುತ್ತಿದ್ದಾನೆ. ಅವನಿಗೆ ಯಾವುದೇ ತೊಂದರೆ ಇಲ್ಲದೆ ನಿನ್ನ ಕಣ್ಣ ಮುಂದೆ ತಂದೆ ನಿಲ್ಲಿಸಿದರೆ ಈ ರಸಿಕನಿಗೆ ಈ ಯಾವ ಬಹುಮಾನ ಕೊಡುವೆ? ಒಬ್ಬ ಅಣ್ಣನಿಗೆ ತಂಗಿ ಆದವಳು ಯಾವ ರೀತಿ ಬಹುಮಾನ ಕೊಡುತ್ತಾಳೋ ಅದೇ ರೀತಿ ಬಹುಮಾನವನ್ನ ಅಣ್ಣ ತಂಗಿಯ ಉಡುಗೊರೆ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರುವುದು ಪ್ರೇಮದ ಉಡುಗೊರೆ. ನಿನ್ನ ಸುಂದರವಾದ ದೇಹವನ್ನು ನನಗರ್ಪಿಸಿ ನಿನ್ನ ಭುಜ ಬಾಹುವಿಂದ ನನ್ನನ್ನು ತಪ್ಪಿಕೊಂಡು ಒಂದೇ ಒಂದು ಚುಂಬನವನ್ನು ಕೊಡು ಸಾಕು. ಅದೇ ನನಗೆ ಮನೆ ರೋಗದ ಅವಮಾನವೆಂದು ತಿಳಿಯುವೆ.
ಥೋ ಚಾಂಡಾಲ, ಹಿಂದೊಮ್ಮೆ ನಿನಗೆ ಎಷ್ಟೇ ಬಾಯಿ ಬಂದ ಹಾಗೆ ಮಾತನಾಡಿದ್ರು ಸಹಿತ ನಿನ್ನನ್ನು ಬದಲಾಗಿಲ್ಲ. ಇಷ್ಟೆಲ್ಲ ಮಾತಾಡಿದ್ರು ಒಂದು ಹೆಣ್ತನವನ್ನ ನೀಚವಾಗಿ ಕಾಣ್ತಾ ಇದೆಯಲ್ಲ, ನಾಚಿಕೆ ಆಗುತ್ತಿಲ್ಲ ನಿನ್ನ ಜನ್ಮಕ್ಕೆ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೊರಟು ಹೋಗಿ. ಒಟ್ಟಿಯಾಗಿ ಸಿಕ್ಕ ಜಿಂಕೆಯನ್ನು ಬಿಟ್ಟು ಹೋಗಲ್ಲ. ಒಟ್ಟಿಯಾಗಿ ಸಿಕ್ಕ ಜಿಂಕೆಯನ್ನು ಬೇಟೆಯಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಹಠ ಮಾಡದೆ ನೀನು ನಿನ್ನ ಈ ಮರುನಾದ ಭೂಮಿಯಲ್ಲಿ ಬೀಜ ಬಿತ್ತುವೇನು. ಬಾಯಿ ಮುಚ್ಚೋ ಪಾಪಿ, ನಿನ್ನಂತವನ ಕಣ್ಣಿಗೆ ಒಂದು ಹೆಣ್ಣು ಜಿಂಕೆ ತರನೇ ಕಾಣ್ತಿರ್ಬೋದು, ಆದ್ರೆ ಈ ಜಿಂಕೆ ಸಲೀಸಾಗಿ ನಿನ್ನ ಕೈಗೆ ಸಿಗೋದಿಲ್ಲ. ಆದ್ರೆ ನಿನ್ನಂತ ಪಾಪಿಯ ಕಣ್ಣಿನ ದೃಷ್ಟಿಯಲ್ಲಿ ಜಿಂಕೆ ಆದ್ರೇನು ನಾಯಿ ಆದ್ರೇನು ಎರಡು ಒಂದೇ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೊರಟು ಹೋಗು. ಈಗ ನನಗೆ ತಡೆಯಲಾರದಷ್ಟು ದಾಹವಾಗಿದೆ. ನನ್ನ ದಾಹ ತೃಪ್ತಿಯಾಗಬೇಕೆಂದರೆ ಸುಂದರವಾದ ದೇಹದ ಸಿಹಿ ಊಟ ಉಂಟಾಗಲೇ ನನ್ನ ದಾಹ ಪೂರ್ತಿಯಾಗುತ್ತದೆ. ಬಾಯಿ ಮುಚ್ಚೋ ಪಾಪಿ, ಒಂದು ಹೆಣ್ಣಿನ ಬಗ್ಗೆ ಇಷ್ಟು ಕೀಳವಾಗಿ ಕಾಣ್ತಾ ಇದೆಯಲ್ಲ. ಮನುಷ್ಯ ತನ್ನ ಬಟ್ಟೆಯನ್ನು ಹಾಕಿಕೊಳ್ಳುವುದು ಯಾಕೆ ಗೊತ್ತೇನು? ತನ್ನ ಮಾನ ಮರ್ಯಾದೆಯನ್ನ ಮುಚ್ಚಿಕೊಳ್ಳುವುದಕ್ಕಾಗಿ. ಅನ್ನವನ್ನ ತಿನ್ನೋದಕ್ಕೆ ಯಾಕೆ ಗೊತ್ತಾ? ಹಸಿವನ್ನ ಇಂಗಿಸಿಕೊಳ್ಳುವುದಕ್ಕಾಗಿ. ದಾಹವಾದಾಗ ನೀರನ್ನ ಕುಡಿಯೋದು ಯಾಕೆ ಗೊತ್ತೇನು? ಯಾವಾಗಲೂ ಬಾಯಾರಿಕೆ ಆದಾಗ ಆ ನೀರನ್ನ ಕುಡಿಬೇಕು, ಇಲ್ಲದಿರುವಾಗ ದಾರಿ ತಪ್ಪಿ ಹೋಗೋದಲ್ಲ. ಒಂದು ಗಂಡಸಿಗೆ ಹೆಂಡತಿ ಅಂತ ಇರುತ್ತೆ, ಹೆಂಡತಿ ಜೊತೆ ಹೋಗಿ ಚಕ್ಕಂತ ಆಡೋದಲ್ಲ. ಅದನ್ನ ಬಿಟ್ಟು ಗಂಡತಿಯಾದ ನನ್ನ ನಿನಗೆ ಬಿಟ್ಟಲು ಬಂದಿದ್ದ ನಿಜವಾಗ್ಲೇ ನಿನ್ನ ಕೈಗಳಲ್ಲಿ ನಾನು ಮನಸ್ಸು ಮಾಡಿದರೆ ನಿನ್ನ ಶೀಲವನ್ನು ಚಿತ್ರ ಮಾಡಬಲ್ಲೆ. ಆದರೆ ಇನ್ನಲ್ಲ ನಾಳೆ ನೀ ನನಗೆ ಒಲಿದು ಬರುವೆಳೆಂದು ತಿಳಿಸಿದೆ. ಅದಕ್ಕೆ ನೀನು ಮಣಿಯುವಂತೆ ಕಾಣುವುದಿಲ್ಲ. ನಿನ್ನ ದೇಹವನ್ನು ನನಗರ್ಪಿಸಿದರೆ ನಿನ್ನ ಬಡತನವನ್ನು ನಿರ್ನಾಮ ಮಾಡುವೆ ಮತ್ತು ನಿನ್ನ ಅಣ್ಣ ಕೊಡಬೇಕಾದ ಸಾಲ ಮರಳಿ ಕೊಡುವ ಅವಶ್ಯಕತೆ ಇಲ್ಲ. ಪಾಪಿ, ಹೇಳಿದ ಕ್ಷಣ ನನ್ನ ದೇಹವನ್ನು ಬಂದು ನಿನಗೆ ಅರ್ಪಿಸಲು ನಾನೇನು ಕೂಳೆ ಅಲ್ಲ. ಈ ಮಾತುಗಳನ್ನ ಬೀದಿಯಲ್ಲಿ ನಿಂತಿರ್ತಾರಲ್ಲ ಸೆರೆ ಹಾಕೋದಕ್ಕೆ, ಅಂತವರನ್ನ ಹೋಗಿ ಹೇಳು. ಮರ್ಯಾದೆಯಿಂದ ಹೇಳ್ತಾ ಇದ್ರೆ ಹಾಗಾದರೆ ನಿನ್ನ ತುಂಡಿನಿಂದ ನನ್ನ ಕೆನ್ನೆಗೆ ಒಂದೇ ಚುಂಬನ ಮಾನದಂತೆ ಮತ್ತು ನನ್ನ ತಂದೆಯ ಸ್ವಾಧೀನದಲ್ಲಿರುವ ನಿನ್ನಣ್ಣನ ಆಸ್ತಿ ಕೂಡ ಮರಳಿ ಕೊಡುವೆ. ನಿನ್ನ ಕಣ್ಣಾಗಲಲ್ಲ ನನ್ನ ಒಡನಾಡುತ್ತಿದೆ. ಒಮ್ಮೆ ನಿನ್ನಂತದ ಗುಣವನ್ನು ನನಗೆ ನೀಡುತ್ತೋ ಈ ಧರ್ಮೇಂದ್ರನ ಬಿದ್ದು ಲೇ ಧರ್ಮೇಂದ್ರ, ನಿನ್ನ ಕಾಮದ ಅಮಲು ಹೆಚ್ಚಾಗಿದ್ರೆ ನಿನ್ನ ಅಕ್ಕ ತಂಗಿಯರ ಜೊತೆ ಚಕ್ಕಂದ ಮಾಡು. ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿದ್ದೆ ನಿಜವಾಗ್ಲೂ. ಪಾಲಲ್ಲಿರುವ ಮೆಟ್ಟಿನಿಂದ ನಿನ್ನ ಹಿತ ಉಪದೇಶ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರುವುದು ನಿನ್ನ ಶೀಲ. ಎಲ್ಲರಂತೆ ನಿನ್ನಣ್ಣ ಸುಖವಾಗಿ ಆಸ್ತಿವಂತನಾಗಿ ಬದುಕಬೇಕೆಂದರೆ ನೀನು ನನಗೆ ಸೆರಗು ನಿನ್ನಣ್ಣನಂತೆ ನೀನು ಕೂಡ ಭಿಕ್ಷುಕಿಯಾಗಬೇಕು. ನಾನು ನಿನ್ನೊಂದಿಗೆ ಬಂದು ಸೆರಗು ಹಾಕಬೇಕು. ಹಾಗಾದ್ರೆ ನಿನ್ನ ಅಕ್ಕ ತಂಗಿಯರನ್ನ ಮೊದಲು ನನ್ನ ಅಣ್ಣ ಗಿರೀಶನೊಂದಿಗೆ ಚಕ್ಕಂದ ಮಾಡು. ಆಮೇಲೆ ನಾನು ನಿನ್ನ ಜೊತೆ ಬರ್ತೀನಿ. ನನ್ನನೇನು ನಿಮ್ಮಂತೆ ಬಡ ಪಿಕಾರಿ ಇಲ್ಲಿಯ ತನಕ ನಿನಗೆ ಮಾತನಾಡಲು
ತಪ್ಪು. ಇಲ್ಲಿವರೆಗೂ ನಾನು ಮಾತಾಡಿದ್ದು ತಪ್ಪೇ. ಆದ್ರೆ ನನ್ನ ಮಾತುಗಳನ್ನ ನೀನು ಅರ್ಥಕೊಂಡ್ರೆ ನಿನ್ನ ಜೀವನಕ್ಕೆ ಒಳಿತು. ಕೊನೆಯದಾಗಿ ಹೇಳ್ತಾ ನನ್ನನ್ನ ತಂಗಿ ಅಂತ ಸ್ವೀಕರಿಸು, ನಿನ್ನ ಅಣ್ಣನಂತೂ ಕೊಡ್ತೀನಿ. ಅದನ್ನ ಬಿಟ್ಟು ಇಲ್ಲದ ಆಸೆಯನ್ನ ನನ್ನ ಮೇಲೆ ಏರಿ ಬರಲು ನೀನು ತೀರ್ಮಾನ ಮಾಡಿದ್ದೇ ನಿಜವಾದ್ರೆ ಸಿಗುವುದು ಒಂದು ಹೆಣ್ಣಲ್ಲ, ಒಂದು ದೇಹ. ಎಂತ ವಿಚಿತ್ರವಾದ ಮಾತಿದು. ಹಸಿದ ಬೆಕ್ಕು ಹಾಲಿನ ಪಾತ್ರೆಯನ್ನು ನೆಕ್ಕದ ಹಾಗೆ ಹೋಗಿದ್ದೆ. ಬಿಡು, ನಿನ್ನ ಉದ್ದಟತನ ಬೇಡ ನನಗೆ. ನೀನು ಅತ್ಯಾಚಾರ ಮಾಡುವೆಯಾ? ಓಹೋ, ಅಣ್ಣನ ತಂಗಿಯ ಮಾನ ರಕ್ಷಣೆ, ಅಣ್ಣನ ಆಗಮ ಚೆನ್ನಾಗಿ. ಇನ್ಸ್ಪೆಕ್ಟರ್, ತಂಗಿಯ ಮಾನ ರಕ್ಷಣೆ ಮಾಡುವೆಯೋ ಇಲ್ಲ ಅವಳ ದೇಹವನ್ನು ಉಂಡು ಹೋಗಲು ಆಮೇಲೆ ನೀನು ನನ್ನ ತಂಗಿಯ ಬಗ್ಗೆ ಒಂದು ಕೆಟ್ಟದಾಗಿ ಮಾತನಾಡುವುದು ಇನ್ನೊಂದು ಜೀವ ಸಮೇತ ಬಿಡುವುದಿಲ್ಲ. ಇನ್ಸ್ಪೆಕ್ಟರ್, ಇದು ನನ್ನ ಸ್ವಂತ ವಿಷಯ. ಇದರಲ್ಲಿ ತಲೆ ಹಾಕದೆ ಸುಮ್ಮನೆ ಹೊರಟು. ಯಾಕೆಂದರೆ ನೀ ಎಂತ ಗಂಡಸು? ಗಂಡಸ್ತಲ ಒಂದು ಹೆಣ್ಣು ಒಬ್ಬಲೆಯಾಗಿ ಸಿಕ್ಕಿದ್ದಾಳೆ. ಇನ್ಸ್ಪೆಕ್ಟರ್, ಇದ್ದೊಬ್ಬ ತಂಗಿಯನ್ನು ಬೀದಿಯಲ್ಲಿ ಬಿಚ್ಚು ತಿರುಗಾಡಲು ಬಿಟ್ಟಿದ್ಯಾ. ಇನ್ನು ಈ ತಂಗಿಯನ್ನು ಯಾರ ಜೊತೆ ಬಿಟ್ಟು ಹಣ ಸಂಪಾದಿಸುತ್ತೇವೆ? ಬಾಯಿ ಬಿಗಿದಷ್ಟು ಮಾತಾಡು. ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡು. ದಯವಿಟ್ಟು ಈ ವಿಷಯವನ್ನ ನನ್ನ ಪತಿದೇವರಿಗೆ ಹೇಳ್ಬೇಡಿ. ಯಾರು ಹೇಳುವುದಿಲ್ಲ. ಸರಿ, ಬಾ ಮನೆಗೆ ಹೋಗೋಣ. ಏನ್ರಿ, ನಾನು ಹೇಳಿದ ವಿಷಯನ ಏನ್ ಮಾಡಿದ್ರಿ? ಹಾ ಸುಮಿತ್ರ, ಯಾವ ಅದೇ ರೀ, ನಮ್ಮ ಪಾಲಿಗೆ ಬರಬೇಕಾದ ಆಸ್ತಿ ವಿಷಯ. ಇಷ್ಟೊಂದು ಅವಸರ ಸುಮಿತ್ರ? ನಾನೇನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಇನ್ನು. ಹಾ, ಇಷ್ಟೊಂದು ಅವಸರ ಯಾಕೆ ಅಂತ ನೀವು ಹೀಗೆ ಕುಳಿತುಕೊಂಡ್ರೆ ನಿಮ್ಮ ಅಣ್ಣ ಮಾಡಿದ ಸಾಲಕ್ಕೆ ನಮ್ಮ ಆಸ್ತಿ ಎಲ್ಲ ಗೋವಿಂದ ಅನ್ನುತ್ತೆ. ಆಗ ಮೂರ್ ನಾಮ ಹಾಕೊಂಡು ಬೀದಿಯಲ್ಲಿ ಗೋವಿಂದ ಗೋವಿಂದ ಅಂತ ನೀವು ಹೋಗಂತ್ರಿ. ಏ ಸುಮಿತ್ರ, ಅದಕ್ಕೆ ನಾನು ಏನು ಮಾಡೋ? ಏನ್ ಮಾಡ್ಬೇಕು ಅಂತ ಕೇಳ್ತಿರಲ್ರಿ. ಆ ಆಸ್ತಿ ಮೇಲೆ ಹೇಗಿದ್ರು ಸಾಲ ಇದೆ, ಅದನ್ನ ಹಾಗೆ ಅಡು ಹಾಕೊಂಡು ಅದ್ರ ಮೇಲೆ ಇನ್ನೊಂದಷ್ಟು ಸಾಲ ತೆಗೆದುಕೊಂಡು ಸಿಟಿಯಲ್ಲಿ ಹೋಗಿ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಆರಾಮಾಗಿರೋದಪ್ಪ. ಸುಮಿತ್ರ, ಅದು ಹೇಗೆ ಸಾಧ್ಯ ಸುಮಿತ್ರ? ನಮ್ಮ ವಿದ್ಯಾಭ್ಯಾಸಕ್ಕಾಗಿ ನನ್ನ ಅಣ್ಣ ತುಂಬಾ ಸಾಲ ಮಾಡಿದ್ದಾನೆ. ಅದು ಅಲ್ಲದೆ ಒಬ್ಬ ತಮ್ಮ ಮದುವೆಗಂತ ಇದ್ದಾನೆ. ಇದೆಲ್ಲ ಮುಗಿಯುವವರೆಗೂ ನಾವು ಆಸ್ತಿಯಲ್ಲಿ ಬಾಯಿ ಹಾಕುತ್ತಿಲ್ಲ ಸುಮಿತ್ರ. ಯಾಕೆ ಸಾಧ್ಯವಿಲ್ಲ? ನೋಡ್ರಿ, ಆ ಆಸ್ತಿಯನ್ನ ಅಡವು ಹಾಕಿದ್ರೆ ಬೇಕಾದಷ್ಟು ಹಣ ಬರುತ್ತೆ. ಅದನ್ನ ಆಮೇಲೆ ನಮ್ಮ ಪಾಲಿಂದು ನಮ್ ಕೊಡಿ ಅಂತ ಕೇಳಿದ್ರೆ ಇನ್ನೊಂದಷ್ಟು ಆಸ್ತಿನೂ ಸಿಗುತ್ತೆ. ಆಗ ಸಿಟಿಯಲ್ಲಿ ನೆಮ್ಮದಿಯಾಗಿರ್ಬೋದಪ್ಪ ನಾವು. ಅಂದ ಹಾಗೆ ದಂಪತಿಗಳಿಬ್ಬರು ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ಬಂದಂತೆ ಕಾಣುತ್ತಿದೆ.
ಧರ್ಮೇಂದ್ರ, ಹಾಗೇನೂ ಇಲ್ಲ. ಇವತ್ತು ಆಫೀಸ್ ಸ್ವಲ್ಪ ರಜಾ ಇತ್ತು, ಹೀಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸುಮಿತ್ರ ಇವರು ನಿಮ್ಮ ಬಗ್ಗೆ ಅಲ್ಲ, ನೀವ್ ಹೇಳಿದ್ರೆ ತಾನೇ ಇವ್ರು ಯಾರು ಅಂತ ನನಗೆ ಗೊತ್ತಾಗೋದು. ಸುಮಿತ್ರ ಇವರು ಸಾವುಕಾರ ಸೋಮಣ್ಣನವರ ಏಕೈಕ ಪುತ್ರ ಧರ್ಮೇಂದ್ರ ಅಂತ, ನನ್ನ ಆತ್ಮೀಯ ಸ್ನೇಹಿತ. ನಮಸ್ಕಾರ. ಸರಿಯಾಗಿ ಹೇಳಿದೆ ಸುಮಿತ್ರ. ಥ್ಯಾಂಕ್ ಯು ಸುಮಿತ್ರ. ರಘು, ಇನ್ನಲ್ಲೊಂದು ವಿಷಯ ಹೇಳಬೇಕೆಂದು ನಿಮ್ಮ ತಂದೆಯವರು ನಮ್ಮ ತಂದೆಯವರಿಂದ ಸಾಕಷ್ಟು ಹಣ ತೆಗೆದುಕೊಂಡಿದ್ದಾರೆ. ಆ ಹಣ ತೀರಿಸುವ ಯೋಗ್ಯತೆ ಕೂಡ ಅವರಿಗಿಲ್ಲ. ಅದಕ್ಕಾಗಿ ನಿಮ್ಮ ತಂದೆಯವರು ನಿಮ್ಮ ತಂದೆಯವರ ಆಸ್ತಿ ಪತ್ರವನ್ನು ವಶ ಮಾಡಿಕೊಳ್ಳಬೇಕೆಂದು ಹೇಳುತ್ತಿದ್ದರು. ಅಂದ್ರೆ ನಾನು ಆಸ್ತಿಯಲ್ಲಿ ಪಾಲು ಕೇಳುವುದೇ ಒಳ್ಳೆಯದು. ಆ ಕೆಲಸ ಮೊದಲು ಮಾಡು. ಯಾಕೆಂದರೆ ನಿಮ್ಮ ತಂದೆಗೆ ಒಬ್ಬ ಮಗ ಬೇಕು, ಇನ್ನೊಬ್ಬ ಮಗ ಬೇಡ. ಅಂದರೆ ರಘು, ನಿನ್ನ ವಿದ್ಯಾಭ್ಯಾಸ ನೌಕರಿಗಾಗಿ ನಮ್ಮ ತಂದೆಯವರಿಂದ ಸಾಲ ಪಡೆದಿದ್ದಾರೆ. ಆ ಸಾಲಕ್ಕೆ ನಿನಗೆ ಬರುವ ಆಸ್ತಿಯನ್ನು ನೀಡಿ ನಿನಗೆ ಆಸ್ತಿ ಇಲ್ಲದಂತೆ ಮಾಡಲು ಹೊಂಚು ಹಾಕುತ್ತಾರೆ. ಅದಕ್ಕಾಗಿ ನೀನು ನಿನ್ನ ಆಸ್ತಿಯನ್ನು ತೆಗೆದುಕೊಂಡು ನಿನ್ನ ಹೆಂಡತಿಯ ಹೆಸರಿಟ್ಟರೆ, ಇಲ್ಲವಾದರೆ ಆ ಸಾಲದ ಹೊರೆಯನ್ನು ನಿಮ್ಮ ತಲೆ ಮೇಲೆ ಹೊರಿಸಿ ನಿಮಗೆ ಆಸ್ತಿ ಇಲ್ಲದಂತೆ ಮಾಡುತ್ತಾರೆ. ನಿಮ್ಮ ಹೆಸರಲ್ಲಿದ್ದರೆ ಏನೂ ಆಗುವುದಿಲ್ಲ. ಇವ್ರು ಹೇಳ್ತಿರೋ ಮಾತು ಆದಷ್ಟು ಬೇಗ ಅದನ್ನು ಮಾಡೋದೇ ಒಳ್ಳೆಯದು. ಹಾಗಾದರೆ ನಿಮ್ಮ ಆಸ್ತಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ, ನಿಮಗೆ ಬೇಕಾದಷ್ಟು ಹಣವನ್ನು ಕೊಡುತ್ತೇನೆ. ಆದರೆ ರಘು, ಆಸ್ತಿ ಮಾತ್ರ ನನ್ನ ಹೆಸರಿನಲ್ಲಿ ರುಜುವಾಗಿದೆ. ಹೌದು ರೀ, ಆ ಆಸ್ತಿಯನ್ನು ಇವರಿಗೆ ಮಾರಿದ್ರೆ ನಾವು ಸಿಟಿಯಲ್ಲಿ ನೆಮ್ಮದಿಯ ಜೀವನ ಕಳಿಬಹುದು. ಓಕೆ ಸುಮಿತ್ರ, ಹಾಗೆ ಮಾಡ್ತಾರೆ. ಓ ಥ್ಯಾಂಕ್ ಯು ರಘು, ನಾನಿನ್ನು ಬರುತ್ತೇನೆ. ನಾವಿನ್ನು ಹೋಗೋಣ. ಸರಿ, ಹೋಗೋಣ. ಆಸ್ತಿ ಎಲ್ಲ ನಮ್ಮ ಮಾಲೀಕ. ಈ ಖುಷಿಯಲ್ಲಿ ಏನೂ ಇಲ್ಲ. ಗೊತ್ತಾಯ್ತು ಬಿಡಿ ನಿಮ್ಮ ಆಸೆ ಏನು ಅಂತ.
ಶ್ರೀಮಂತರ ಕಾಲದಾಗ ಬಡವರು ಬದುಕೋದು ಬಹಳ ಕಷ್ಟ ಆಗೋಯ್ತು. ಏನು ಹೇಳುದು, ಅವ್ರದ್ದು ಹೊಲ ಮನೆ ಎಲ್ಲ ರಾಮಜ್ಜಂದು ಆ ಸಾಹುಕಾರ ಬರ್ಸ್ಕೊಂಡು ಬಿಟ್ಟಾನೆ. ಅದನ್ನು ನೋಡಕ್ಕಾದೆ ರಾಮಜ್ಜ ಆತ್ಮಹತ್ಯೆ. ಏನು ಹೇಳು, ಆ ಮಗ ರವಿ ಸರ್ ಎಲ್ಲಿದ್ದಾರೋ ಏನು ಏನಪ್ಪ ಈ ದಾರಿಯಲ್ಲಿ ನೀವು ರವಿ ಸರ್ ಅಲ್ಲೇನಪ್ಪ ರಾಮಜ್ಜನ ಮಗ ದಾರಿನೇ ಕಾಯ್ತಾ ಇದ್ದಾರೆ. ಯಾಕೋ ಸಂಗ ಏನಂತ ಹೇಳಿ, ಯಾವ ಬಾಯಿಂದ ಹೇಳಿ ನಿಮ್ಮ ತಂದೆಯವರು ಆ ಸಾಹುಕಾರ ನಿಮ್ಮ ಹೊಲ ಮನೆ ಎಲ್ಲ ಅವನ ಹೆಸರು ಮಾಡ್ಕೊಂಡು ಕೇಳಿದ ನಿಮ್ಮ ತಂದೆಯವರು ಹೃದಯ ಸತ್ತು ಸಾಧ್ಯ ಇಲ್ಲ ಇಲ್ಲ ರವಿಯಣ್ಣ, ನಾನು ಯಾಕೆ ಸುಮ್ಮನೆ ಎಲ್ಲಿರುವರು ಎಲ್ಲಿರುವರು ಹೇಳಿದಂಗ ಎಲ್ಲಿರುವರು ನನಗೆ ಗೊತ್ತಿಲ್ಲ ರವಿಯಣ್ಣ. ದಿನೇ ಹುಡುಕಬೇಕು ಇಲ್ಲಿ ಅವರೆಲ್ಲ. ನೀನಿನ್ನ ಮೈದನ ಬರುವವರೆಗೆ ಈ ಮನೆಯಲ್ಲಿ ನೆಮ್ಮದಿ ಸಿಗಲಿಲ್ಲವೇ ತಾಯಿ? ಬಂತ್ರಿ ನಮ್ಮ ಗಾಡಿ. ಹೌದು, ನಾ ಗಾಡಿ ನೀನು ಹೋಗು ಲೈಲ್ಯಾಂಡ್ ಗಾಡಿ. ಹೌದು, ನೀ ಯಾಕೆ ಇಲ್ಲಿ ಅಂತ ವಿಚಾರ ಮಾಡಕ್ಕಾಗಲ್ಲ? ಏನು ಮಾಡೋದ್ರಿ, ಈಗಿನ ಕಾಲದಾಗ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಹೌದೌದು, ಅದಂತೂ ಅಸಾಧ್ಯದ ಮಾತು. ಬರೀ ನಿಂದು ಅವ್ರದ್ದು ಇವ್ರದ್ದು ನೋಡ್ಕೊಳ್ಳೋದಾತ, ನಿಂಗೆ ಯಾವಾಗ ನೋಡ್ಕೊಳ್ಳೋ? ಅದಕ್ಕ ಇವತ್ತೊಂದು ನಿರ್ಧಾರ ಮಾಡಿಬಿಟ್ಟಿನಿ. ಏನಪ್ಪಾ ಅದು ನಿಂದು ನಿರ್ಧಾರ? ಟಿಕೆಟ್ ತೆಗೆದ ಟ್ರೈನ್ ಅಂತ ಮಾಡಿ ಕತ್ತಿಸ್ತಿ, ನಮ್ ಕಾರ್ ಐತಿ, ನಾವ ಹೋಗ್ತೀವಿ. ಕಾರ್ ಮೇಲೆ ಹೋಗೋದು ಬ್ಯಾಡ. ಈಗ ಬರಾಗ 3 ಜನ ಇದ್ರಿ, ಈಗ ನಾವು ಹೆಚ್ಚಾಳಿಕೆ ಅಲ್ಲೇ. ಅಲ್ಲ, ನಾವು ಬರುವಾಗ 6 ಮಂದಿ ಇದ್ವಿ. ನಿನ್ನ ಕಣ್ಣಾಗೆ ಎಲ್ಲಿ ಪಟ ಪಟ ಸಗ ಶರಣ್ಯಂಗೂ ಕರ್ಕೊಂಡ್ ಬಂದಿದ್ದೆ. ಶರಣೇಶ್ವರ ನಮ್ಮ ಗುರುಗಳು. ಇರ್ಲಿ ಬಿಡ, ಏನು ಅವರೇ ನಮ್ಮ ಹೊಟ್ಟಿಗೆ ಎಲ್ಲ ಹೊಟ್ಟಿಗೆ ಹಾಕೊಳ್ತಾರೆ. ದೊಡ್ಡದೈತೆ ಅವ್ರು. ಈಗ ಶರಣ್ಯ ಇಲ್ಲ ಬಿಟ್ಟ ಬಂದಿಲ್ಲೇ ನಿನ್ ಹೊಟ್ಟೆಗ. ಯಾಕೆಪ್ಪ? ಏ ನಾನು ನಿನ್ನ ಗಂಡ ತಡೆ, ನಿನ್ನ ಮನ್ಯಾಗ ನಿನ್ನ ಹೆಂಡ್ರಿಗೆ ಹೇಳ ಬರ್ತೇನೆ. ನೀ ಹಿಂಗ ಮಾಡ್ಕೊಂಡಿರು. ಅವ ನನ್ನ ಮಂತ್ರಾಲಯ ಕರ್ಕೊಂಡೋಗಿ ಮಂತ್ರಾಲಯ ತೋರಿಸ್ತೀನಿ ಅಂತಂದು ನನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡ ಬಂದ. ನಾನು ಉಪಾಯ ಮಾಡೇನೆ. ನೀ ಎಲ್ಲಿ ಮಾಡ್ತೀವಿ ಹೇಳ್ತೀರಿ? ಆ ಮಂತ್ರಾಲಯನೂ ಬೇಡ. ಮಂತ್ರ ಹೇಳೋರಂತೂ ಮೊದಲೇ ಇಲ್ಲ. ಎಂತ ಗಟ್ಗೆಟ್ ಮದ್ವಿ ಇದೆ. ಅರ್ಜೆಂಟ್ ಮದ್ವಿ. ಮೊನ್ನೆ ನಾ ಬಿಟ್ರ ಮನೆಗೆ ಹೋಗಿದ್ದೆ. ತಮ್ಮ ನೀನು ಆದಷ್ಟು ಬೇಗ ಮದ್ವೆ ಆಗು, ಇಲ್ಲಾದ್ರೆ ನಿನ್ ಹುಟ್ಟೋದು ಹೆಣ್ಣು ಮಗು ಗಂಡು ಮಗು ಅಂತ ಹೇಳ. ಹೌದಾ? ಹೌದು, ಅದಕ್ಕೆ ಅರ್ಜೆಂಟ್ ಆಗಿ ಮದ್ವಿ. ಬೆಳಗ್ಗೆ ಮಕ್ಕಳು ಸಾಲಿಗೆ ಹೋಗ್ತಾರಲ್ಲ, ಮಾಡಕ್ ಆಗಂಗಿಲ್ಲ. ಜಲ್ದಿ ಆಗಿ ಹೋಗ್ಬಿಡು. ನಾವು ಹಡ ಮಾಡಬಾರ್ದು. ಕರೆ ಹೇಳಿ, ಇವೇನ್ 10 ಹೆಣದ್ಮೇಲೆ ಹಾಕಿದ್ರು ಹೊತ್ಕೊಂಬಂದೇನೆ. ಬೆಳಿಗ್ಗೆ ಕಟ್ಟಿದ್ದು ಈಗ ಬಾಡಿ ಅದಕ್ಕೆ ಈಗ ನಿನ್ನ
ಜಾತ್ರೆಗೆ ಮೆರವಣಿಗೆ ಹೊಂಟಾಗ ಹಿಂಗ ಹಾಕಿರ್ತಾರ ನೀ ಹಿಂಗ ಮಾಡಿದ್ರೆ ನಮ್ದು ಹಾಕೋ ಹುಡುಕು ಹೋಗ್ಬಿಡ್ತು ನೀ ಹಾಕಿದ್ರೆ ನಾ ಹಾಕಿದ್ರೆ ಒಟ್ಟು ಯಾರ ಹಾಕೋ ಹಾಕಂಗಿಲ್ಲ ಆ ತಗೋ ನೀನೆ ಹಾಕೋ ನಾ ಹೋಗ್ತೇನೆ ಸುರ ಸುಂದರ ನಾಚಿಕೆ I don't love you. I hate you. ಯಾಕೆ ತ್ರಾಸ ಹೋಗ್ತೀನ ನೋಡ್ ಬರ್ತೀನಿ ಬಾ ನಾನು ನಿಂದಿರ್ತೀನಿ ನೀ ಕೇಳು ಅಂತೂ ಈಗ ಅಲ್ಲಿ ಹೋಗಿ ಎಲ್ಲ ಮಾಡೋದನ್ನ ಎಲ್ಲಿ ಹೋಗಿ ಏನು ಮಾಡವ ಮದುವೆ ಆದಂದ್ರೆ ಏನ್ ಮಾಡ್ತಾರೆ ಹೆಂಗಸರು ಮತ್ತೆ ಅದು ಹನಿಮೂನ್ ಈಗ ನಾವು ಸಾವಕಾಶ ಮದರಂಗಿ ಬಣ್ಣ ಮಾಲಿನ್ಯಾಲ ಬುಲ್ಬುಲ್ ಬಂದಾಳ ಗೋಣಿನ್ಯಾಲ ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಅವಯದು ಸೊಳ ಐತಿ ಶಿರುರಾಗ ಮದರಂಗಿ ಬಣ್ಣ ಮಾಲಿನ್ಯಾಲ ಬುಲ್ಬುಲ್ ಬಂದಾಳ ಗೋಣಿನ್ಯಾಲ ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಅವಯದು ಸೊಳ ಐತಿ ಊರಾಗ ಅವಯದು ಸೊಳ ಐತಿ ಊರಾಗ ಮದರಂಗಿ ಬಣ್ಣ ಮಾಲಿನ್ಯಾಲ ಪಲ್ಲಂಗ ಕುಣಿಸಿ ಬಂದಾರ ಐಟು ಮಾಡಿಕೊಂಡು ಸಿಕ್ಕಾರ ನಿನಗೆ ತಿರುಗಿ ಬೆಳೆಸ್ಯಾರ ನೋಡಿರ ಬರಹವ್ವ ಹಾರ್ಯಾರ ಪಲ್ಲಂಗ ಕುಣಿಸಿ ಬಂದಾರ ಐಟು ಮಾಡಿಕೊಂಡು ಸಿಕ್ಕಾರ ನಿನಗೆ ತಿರುಗಿ ಬೆಳೆಸ್ಯಾರ ನೋಡಿರ ಬರಹವ್ವ ಹಾರ್ಯಾರ ನಡಕೊಂಡ ಹೊಂಟಾರ ನಡಿಗೆಯ ನೋಡಿ ಹಳೆಯದ ಹುಡುಗರು ನಡಕೊಂಡ ಹೊಂಟಾರ ನಡಿಗೆಯ ನೋಡಿ ಹಳೆಯದ ಹುಡುಗರು ಮದರಂಗಿ ಬಣ್ಣ ಮಾರಿನಲ ಬುಲ್ಬುಲ್ಲ ಬಂದಾಳ ಹೂವಿನಲ ಆಹಾ ಎಲ್ಲರಿಗೂ ಹೋಗ್ಬರ್ತೀವಿ ನಮಸ್ಕಾರಗಳು ಎಲ್ಲರಿಗೂ ಊಟ ಅಲ್ಲಿ ವ್ಯವಸ್ಥೆ ಮಾಡಿದ್ವಿ ನಾವು ಹನಿಮೂನ್ಗೆ ಹೋಗಿ ಒಂದು ಡಜನ್ ಮಕ್ಕಳು ಮಾಡ್ಕೊಂಡು ಇಲ್ಲೇ ಬರ್ತೀವಿ ಇಲ್ಲೇ ಹಾಕ್ಬಿಡೋಣ ಆಯ್ತಾ ಅಲ್ಲ ನೀ ಹಿರುದ ಹಿಂಗ ಈಗ ಹಿಂಗಾಗಿ ಏನ್ ನೀ ಮಕ್ಕಳು ಮಾಡ್ಕೊಂಡ್ ಬರ್ತಾರ ಇಲ್ಲೇ ಕೂತಿರ್ಬೇಕಲ್ಲ ಅವ್ರು ಬೇರೆ ಬಿಟ್ಕೊಂಡು ಒಂದು ವರ್ಷ ಹೋಗ್ತೈತ್ರಿ ಮಕ್ಳು ಆಗ್ತೈತೇನ್ರಿ ಒಂದು ವರ್ಷ ನೀವೆಲ್ಲ ಇಲ್ಲೇ ಕುಂದ್ರಿ ನಾವು ಮಕ್ಕಳು ಮಾಡ್ಕೊಂಡ್ ಅದೇನು ಫ್ರಿಜ್ನಾಗ ಇಟ್ಟು ಏನು ಹಿಡ್ಕೊಂಡ್ಬರ್ತೀವಿ ಹಾಗಾದ್ರಿ ಒಂದು ವರ್ಷ ಅಂದ್ರೆ ಮುಂದಕ್ಕೆ 5 ಇಟ್ಟಾಗ ಒಂದು ಇಲ್ಲಿ ನಾಟಕ ಆಗ್ತದೆ ಆಗ ಎಲ್ಲರೂ ಸೇರ್ತಾರ ಅವು ತಟ್ಟು ತುಂಬ ಹಂಗೆ ಮುಂದಿನ ವರ್ಷ ಇನ್ನೊಬ್ರು ಬರ್ತಾರ ಅವ್ರನ್ನ ಕರ್ಕೊಂಡ್ ಬರ್ತಿ ನಿನ್ಗ ತರ್ಬೇಕಂತ ಮಾಡೀನಿ ನಾನು ನಾ ಬರಂಗಿಲ್ಲಪ್ಪ ಬಾ ಹೋಗೋಣ ಹೊತ್ತು ಭಾಳ ಆಯ್ತು ಎಲ್ಲರದು ನಮಸ್ಕಾರ ಸಾಕಪ್ಪ ಈ ಹೆಂಗಸರ ಸವಾಸ ಸಾಕು ಇನ್ನು ಮುಂದೆ ಇದ್ದಿದ್ದ ಮನೆ ಹೆಂಗಸರ ಸಾಕು ಅದೆಂತಹ ಬಿರುಗಾಳಿಯನ್ನು ಎಬ್ಬಿಸಿದೆ ರಾಘವನ. ಹೆತ್ತ ತಂದೆ ತಾಯಿಗಳನ್ನ ಕಳೆದುಕೊಂಡು
ಅನಾಥನ ಸಹೋದರನು ನನ್ನಿಂದ ದೂರವಾದ ಇನ್ನು ಈ ನನ್ನ ಮಡದಿಗಾಗಿ ಈ ನನ್ನ ಜೀವವನ್ನು ಈ ಭೂಮಿಯ ಮೇಲೆ ನೀನು ಕೂಡ ಮನುಷ್ಯನಾಗಿ ಈ ಭೂಮಿಯ ಮೇಲೆ ಹುಟ್ಟಿ ಬಡತನವನ್ನ ಅನುಭವಿಸಿದ್ದರೆ ಆಗ ನಿನಗೆ ತಿಳಿಯುತ್ತಿತ್ತು ಈ ಬಡವರನ್ನು. ನನ್ನ ಸಹೋದರರಿಗಾಗಿ ಸರ್ವಸ್ವವನ್ನು ಈ ಕಾಡು ಮೇಡುಗಳನ್ನು ಅಲೆಯುತ್ತಾ ನಿನಗೆ ವನವಾಸವನ್ನು ತಂದೊಡ್ಡಿದ ಈ ಪಾಪವನ್ನು ಕ್ಷಮಿಸಿ. ಕ್ಷಮಿಸು ಅಂತ ಯಾಕೆ ಆ ರೀತಿ ಮಾತಾಡ್ತಾ ಇದ್ದೀರಾ? ಸತ್ಯ ಹರಿಶ್ಚಂದ್ರನಿಗೆ ಸತ್ಯವನ್ನ ಕಾಪಾಡೋದಕ್ಕೋಸ್ಕರ ತನ್ನ ಹೆಂಡತಿ ಮಕ್ಕಳೊಂದಿಗೆ ಸ್ಮಶಾನವನ್ನೇ ಕಾಯಲಿಲ್ಲ. ಪಾಂಡವರು ಪಗಡೆ ಆಟವನ್ನೇ ಆಡಿ ಎಲ್ಲವನ್ನ ಕಳೆದುಕೊಂಡು ವನವಾಸವನ್ನ ಅನುಭವಿಸಲಿಲ್ಲ. ಅಂತ ಮಹಾರಾಜರುಗಳಿಗೆ ತಪ್ಪಿಲ್ಲ. ಇನ್ನು ನಾವು ನರಮಾನವರು, ನಮ್ಮಂತವ್ರು ಏನ್ ಮಾಡೋದಕ್ಕೆ ಸಾಧ್ಯ? ಈ ಕಷ್ಟಗಳೆಲ್ಲ ಕ್ಷಣಿಕ ಮಾಡಿ ಆ ದೇವರು ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ನಿಜ ಲತಾ, ಹುಟ್ಟಿದ ಮನೆಯಲ್ಲಿಯೂ ನೀನು ಕಷ್ಟವನ್ನೇ ಅನುಭವಿಸಿ, ಮೆಟ್ಟಿದ ಮನೆಯಲ್ಲಿಯೂ ಕಷ್ಟವನ್ನೇ ಅನುಭವಿಸುವಂತಾಯಿತು. ಲತಾ, ಹೊಟ್ಟೆ ಹಸಿಯುತ್ತೀರಿ ಎಂದು ತವರಿಗೆ ಹೋಗಿ ತನ್ನವನ್ನು ಕೇಳೋಣವೆಂದರೆ ನಿನ್ನ ಪಾಲಿಗೆ ತವರೂ ಇಲ್ಲದ ಲತಾ, ನಿನ್ನಂತ ನಿರ್ಭಾಗ್ಯ ಹೆಣ್ಣು ನನ್ನಂತ ಹತಭಾಗ್ಯ ಗಂಡನನ್ನ ಪತಿಯಾಗಿ ಪಡೆಯಬಾರದು. ಈ ರೀತಿ ಮಾತಾಡ್ತಾರೆ. ನಿಮ್ಮ ಸಂಗಡ ಇರಬೇಕಾದ್ರೆ ಯಾವ ಹಸುವಿನ ಪರಿಜ್ಞಾನವೇ ನನಗಿರುವುದಿಲ್ಲ. ನಿಮ್ಮ ಜೊತೆ ಇದ್ರೆ ನನಗಷ್ಟೇ ಸಾಕು. ಎಷ್ಟೇ ಕಷ್ಟ ಬರಲಿ ಅದನ್ನ ಅನುಭವಿಸೋದಕ್ಕೆ ಸದಾ ನಾನು ಸಿದ್ಧಳಿದ್ದೇನೆ. ನಿಮ್ಮ ಹಿತ ನುಡಿಗಳೇ ನನಗೆ ದೇವ ಮಂದಿರಕ್ಕಿಂತ ಹೆಚ್ಚಾಗಿ ಕಾಣುತ್ತೇನೆ. ಅದೆಷ್ಟು ವಿಶಾಲವಾದ ಅದೆಂತಹ ಇಂತಹ ಕಷ್ಟದ ಸಮಯದಲ್ಲಿ ಅದೆಂತಹ ಸತ್ಯ ಹರಿಶ್ಚಂದ್ರ ಸತ್ಯಕ್ಕಾಗಿ ತನ್ನ ರಾಜ್ಯವನ್ನೇ ಕಳೆದುಕೊಂಡ. ಆದರೆ ಈ ರಾಘವ ನನ್ನ ತಾಯಿಗೆ ಕೊಟ್ಟ ಮಾತಿಗಾಗಿ ಸರ್ವಸ್ವವನ್ನೇ ಕಳೆದುಕೊಳ್ಳಬೇಕು. ಆ ತಾಯಿ ಆಡಿದ ಮಾತನ್ನು ಈ ರಾಘವ ಮಾಡಿದ್ದು ತಪ್ಪೇ? ಇಲ್ಲ ಯಾರ್ದು ತಪ್ಪಲ್ಲ. ಸತ್ಯ ಹರಿಶ್ಚಂದ್ರನ ಸತ್ಯಕ್ಕೆ ಮೆಚ್ಚಿ ತಮ್ಮ ರಾಜ್ಯವನ್ನೇ ಮರಳಿ ಪಡೆಯಲಿಲ್ಲ. ಆ ದೇವರು ನಮಗೆ ಒಳ್ಳೆ ದಾರಿಯನ್ನ ಕಾಣಿಸಿ ನಾವು ಈ ರೀತಿ ಕಾಡು ಮೇಡುಗಳನ್ನು ಅಲೆಯುತ್ತಿರುವುದನ್ನು ನೋಡಿ ಆ ಶ್ರೀಮಂತನಿಗೆ ನಮ್ಮ ನಾವು ಕಳೆದುಕೊಂಡಿರುವ ಆಸ್ತಿಯನ್ನೆಲ್ಲ ಮರಳಿಸುವುದೆಂಬುದು ನಿಜ. ಅಂತ ಸಂದರ್ಭ ಆದಷ್ಟು ಬೇಗ ಆ ದೇವರು ಕೂಡಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಹಿಂದೆ ನನಗೆ ಬಾಯಾರಿಕೆ ನೀರು ಬೇಕು. ಅಯ್ಯೋ, ಇಂಥ ಕಾಡಿನಲ್ಲಿ ನಿಮಗೆ ನೀರನ್ನ ಎಲ್ಲಿಂದ ತನ್ನಿರಿ? ಎಷ್ಟು ದೂರ ನೋಡಿದ್ರು ಸಹಿತ ಒಂದು ಮನೆನೂ ಕಾಣಿಸ್ತಾ ಇಲ್ಲ. ಎಲ್ಲೋಗುತ್ತೀರ ನೀವು? ಈ ಭಾರತ ಭೂಮಿಯಲ್ಲಿ ಎಂತೆಂಥ ಪರಕೀಯರಿಗೆ ಬರೆಯಲು ಅವಕಾಶ ಮಾಡಿ ನಮ್ಮಂಥವರಿಗೆ ಈ ತಾಯಿ ಹೊರದು ಹರೀಶ, ನಾವು ಹೋಗುತ್ತಿರುವ ಮಾರ್ಗ ಸ್ಪಷ್ಟವಾಗಿದೆ. ಹಾಗಾಗಿ ದಯವಿಟ್ಟು ನಮ್ಮನ್ನು ತಡೆಯಬೇಡಿ.
ಎಲ್ಲಿಯಾದ್ರೂ ನಿಮಗೆ ಸಿಕ್ಕಿದ್ರೆ ಇದೇ ಮಾರ್ಗದಲ್ಲಿ ಸಾಗಿ ಹೋಗಿ. ನಾವು ಎಲ್ಲಿಯಾದ್ರೂ ಈ ಭಾರತ ಮಾತೆಯನ್ನು ಎಲ್ಲಿಯಾದ್ರೂ ನೆಮ್ಮದಿಯಿಂದ ಬೇಡ ಹರೀಶ, ಬೇಡ ಮಾಲತಿ. ಈ ಹಿಂದೆ ನಮ್ಮದಾಗಿಸಿಕೊಂಡಿದ್ದ ಆ ರಾಮಣ್ಣ ಆಸ್ತಿ ಅವನ ಹೆಸರಲ್ಲಿ ಆದಷ್ಟು ಬೇಗ ಆ ಆಸ್ತಿಯ ಎಲ್ಲ ಲಿಖಿತ ಆಧಾರಗಳನ್ನು ನಾವು ವಶಪಡಿಸಬೇಕು. ಯಾಕಂದ್ರೆ ಅವನ ಮಗನಿಗೆ ರವಿ ಲಾಯರಾಗಿದ್ದಾನೆ. ಅದರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ಆ ರವಿ ಇಲ್ಲಿಗೆ ಬಾರದಂತೆ ನಾನು ನೋಡಿಕೊಳ್ಳುತ್ತೇನೆ. ಒಂದು ವೇಳೆ ಅವನಲ್ಲಿ ಬಂದು ಅವನ ಲಾಯರ್ಗೆ ಏನಾದರೂ ತೋರಿಸಿದರೆ ಕ್ಷಣದಲ್ಲಿಯೇ ಅವನ ಅಂತ್ಯಕ್ರಿಯೆ ಮಾಡಿ ಮುಗಿಸುತ್ತೇನೆ. ಅವನ ಪೊಳ್ಳು ಬೆದರಿಕೆಗೆ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಅವನ ಚುರುಕಾದ ಬುದ್ಧಿ ಏನಾದರೂ ತೋರಿಸಿದರೆ ನಿಮ್ಮ ಕಣ್ಣ ಮುಂದೆ ಅವನ ಅಂತ್ಯಕ್ರಿಯೆ ಮಾಡಿ ಮುಗಿಸುತ್ತೇನೆ. ಅಪ್ಪ ಮಗ ಒಳ್ಳೆ ವಿಚಾರಕ್ಕೆ ತಿನ್ನುವ ನಾಯಿಯ ಹೊಟ್ಟೆಯಲ್ಲಿ ನಾಯಿಯ ಮನೆ ಉಪಯೋಗಿಸುತ್ತೆ. ಈ ಗಂಡನೇ ಗಂಡನ್ನು ಅಂತ್ಯಕ್ರಿಯೆ ಮಾಡುವಂತ ಗಂಡು ಇನ್ನೂ ಇಲ್ಲ ಈ ಕಲಿಯುಗದಲ್ಲಿ. ಕೈಯಿಂದ ಅಂತ್ಯಕ್ರಿಯೆ ಮಾಡಿಸಿಕೊಳ್ಳುವ ಗಂಡನ್ನ ನಿನ್ನಂತ ಸುಳ್ಳೆ ಮಕ್ಕಳು ಭಾವಿಸಿಕೊಂಡಿರೋದು ಕಲ್ಪನೆ. ಒಚ್ಚು ಬಾಯ್ ರವಿ, ಒಚ್ಚು. ಯಾರ ಮನೆಯಲ್ಲಿ ನಿಂತು ಮಾತನಾಡುತ್ತಿರುವೆಂಬ ಪರಿಜ್ಞಾನ ಉಂಟು ನಿನಗೆ? ನಾನು ನಿಂತಿರುವುದು ದೆವ್ವಗಳ ಮನೆಯಲ್ಲ, ನಿಮ್ಮಂತ ರಾಜ್ಯದ ಮನೆ ಎಂದು ಚೆನ್ನಾಗಿ ಇರಿತಿದ್ದಾನೆ. ನಿಮ್ಮಂತ ಶ್ರೀಮಂತರ ಮೋಸ, ವಂಚನೆ, ದ್ರೋಹ, ಅತ್ಯಾಚಾರ ರವಿತ್ತು ಚೆನ್ನಾಗುತ್ತು. ಇವುಗಳನ್ನು ಹುಟ್ಟರಗಿಸಿ ನಿಮ್ಮನ್ನು ಅಂತ್ಯಕ್ರಿಯೆ ಮಾಡಲು ಸಿದ್ಧನಾಗಿ ಬಂದಿರುವೆ. ಸಾಹುಕಾರ, ಮರ್ಯಾದೆಯಿಂದ ನಮ್ಮ ಆಸ್ತಿ ಪತ್ರವನ್ನು ಮರಳಿಕೊಟ್ಟರೆ दूध पीने का बच्चा है तो ಕೌರವರ ಸೈನ್ಯವನ್ನು ಧ್ವಂಸ ಮಾಡುವೆನೆಂದು ಪಟ್ಟ ಕೋಟೆಯನ್ನು ನುಗ್ಗಿ ಚಿತ್ರ ಮಾಡಿದ ವೀರ ಅಭಿಮನ್ಯುವಿನ ಕಥ ಏನಾಯಿತೆಂದು ತಿಳಿದಿಲ್ಲವೇ? ಕೂಸೆ ರಂಗದಲ್ಲಿ ಗುಡ್ಡವನ್ನು ಚೆಂಡಾಡಿ ಸರಿ ನಾಯಿಗೆ ಈಗ ನೀನು ನಮ್ಮ ಭಕ್ತ ಕೋಟೆ ನಿಂತಿರುವೆ. ನಿನ್ನ ಸ್ಥಿತಿ ಏನಾಗಬಹುದೆಂದು ಆಲೋಚನೆ ಮಾಡು. ರವಿ ಕೂಸ ಇರ್ಬೋದು, ಆದರೆ ಇವನ ಬುದ್ಧಿ ಚಾತುರ್ಯ ಮಾತ್ರ ಕೂಸಿನ ಬುದ್ಧಿ ಚಾತುರ್ಯ ಉಪಯೋಗಿಸಿಕೊಂಡೆ ಇಟ್ಟ ಗುರಿಯನ್ನು ಸಾಧಿಸಿಕೊಂಡು ಬಂದಿರುವೆ. ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ಪತ್ರವನ್ನು ಮರಳಿ ನನಗೆ ಕೊಟ್ಬಿಡು. ಒಂದು ನಾಯಿ ನನ್ನ ಮನೆ ಬಾಗಿಲಿಗೆ ಬಂದಿದೆ ಅಂದರೆ ಒಂದು ಮುತ್ತಿನ ಅನ್ನ ಹಾಕಿ ಕಳಿಸುವೆ, ಆಸ್ತಿ ಮಾತ್ರ ಕೊಡಲ್ಲ. ಸಾಧ್ಯವಿಲ್ಲ. ಸೊಕ್ಕಿನಿಂದ ಮಾತನಾಡಬೇಡ. ಕೆಳಕ್ಕೆ ಬೇಡ. ನಿನ್ನಂತ 10 ನಾಯಿಗಳು ಬಂದ್ರು ಹೆಚ್ಚಿಗೆ ಒತ್ತು ಹೊರಗೆ ಹಾಕೋದಿಲ್ಲ. ನೋಡು
ಆಸ್ತಿಗೆಲ್ಲ ನಾನೇ ವಾದಿಸ್ತಾರ. ಅದರ ಆಸೆಯನ್ನು ಬಿಟ್ಟು ಮುಂದೆ ಬದುಕುವ ದಾರಿಯನ್ನು ನಾನೇನು ನಿಮ್ಮ ಅಪ್ಪನ ಮನೆ ಆಸ್ತಿ ಕೇಳಲು ಬಂದಿಲ್ಲ. ನಿಮ್ಮ ಅಪ್ಪನ ಮನೆ ಆಸ್ತಿ ಕೊಡು ಅಂತ ಹೇಳೋಕೆ ನಾನೇ ನಿಮ್ಮ ಅಪ್ಪನ ಸೂಳೆ ಮಗನಲ್ಲ. ಯಾದಿಂದ ನನ್ನ ಆಸ್ತಿ ಪತ್ರವನ್ನು ಕೊಟ್ಬಿಡು. ಇಲ್ಲ ಅಂತಾದ್ರೆ ಮುಂದೆ ನಿನ್ನ ಪರಿಣಾಮ ಯಾವ ರೀತಿಯಾಗುತ್ತದೆ ಎಂದು ಕಲ್ಪನೆಗೂ ಊಹಿಸಲ್ಲ. ನಿಮ್ಮ ಅಪ್ಪನ ಆಸ್ತಿ ಬುಕ್ಶೆಟ್ ತಗೊಳ್ಳಬೇಡ. ನಿಮ್ಮಂತ ಭಿಕಾರಿಗಳನ್ನು ಓದಿಸಿ ವಿದ್ಯಾವಂತ ಮಾಡೋದಕ್ಕಾಗಿ ನಿಮ್ಮ ಅಪ್ಪ ಮಾಡಿದ ಸಾಲ ಕೊಡೋದು. ಇಲ್ಲವಾದರೆ ಯಾರ್ಯಾರ್ದೋ ಮನೆ ಎಂಜಲು ಮಾತನಾಡಿದರೆ ನಿಂತ ಜಾಗದಲ್ಲೇ ಹೂತು ಬಿಟ್ಟನು ಮಗನ. ಸೋಮಣ್ಣ ಕಾರಣ ಮಾಡೋದೆಲ್ಲ ಮಾಡಿ ಮತ್ತೆ ಕಾರಣ ಬೇಕು ನಿಮಗೆ. ಇನ್ಸ್ಪೆಕ್ಟರ್ ಹರೀಶ್, ನನಗೆ ಅರೆಸ್ಟ್ ಮಾಡಲು ಬಂದಿರಲ್ಲ. ವಾರೆಂಟ್ ತಂದವರು ಯಾರು? ವಾರೆಂಟ್ ತಂದಿರೋದು ಲಾಯರ್ ರವಿ. ಓಹೋ, ಹಳೆಯ ಭಾವನ ಸ್ವತಂತ್ರವಿದು. ಸಿಂಹವೊಂದು ಹಸಿದೆ ಅಂದರೆ ಅದಕ್ಕೆ ಮಾಂಸದ ಊಟ ಹಾಕಿ ಸಮಾಧಾನ ಚೆನ್ನಾಗಿ ಮಿಸ್ಟರ್ ಹರೀಶ್, ಹೇಳು ನಿನ್ನ ಡಿಮ್ಯಾಂಡ್. ಲಕ್ಷಣ 2 ಲಕ್ಷನ? ನಿನ್ನಂತ 2 ಲಕ್ಷ ಅಲ್ಲ, ಕೋಟಿ ಕೊಟ್ಟರು ನಿನ್ನ ಬಿಡುವ. ಹೆಚ್ಚಿಗೆ ಮಾತನಾಡದೆ ಸುಮ್ಮನೆ ಬಂದು ಬಿಡು ನನ್ನ ಕತೆ. ನಿನ್ನಂತ ಎಷ್ಟೋ ಇನ್ಸ್ಪೆಕ್ಟರ್ಗಳು ನನ್ನ ಕಾಲಿನ ಧೂಳಾಗಿ ಹೋಗ್ತಾರೆ. ನೀವು ಯಾವ ಲೆಕ್ಕಲೆ? ಇಂದು ನೀನು ನನ್ನನ್ನು ಅರೆಸ್ಟ್ ಮಾಡಬಹುದು, ಆದರೆ ಸ್ಟೇಷನ್ ಹೋಗೋದ್ರೊಳಗಾಗಿ ಏನಾಗಿರುತ್ತದೆ? ಇಂಥ ನೀಚರಿಗೆ ಕಾಲವಾಸ ಕೊಡುವುದು ಮತ್ತೆ ಇವನನ್ನು ಅರೆಸ್ಟ್ ಮಾಡು. ಇನ್ಸ್ಪೆಕ್ಟರ್, ಹೇಳಿ ತೋರಿಸುವ ಮುನ್ನ ಆಲೋಚನೆ ಮಾಡಿ. ಇಬ್ಬರಿಗೂ ಸೇರಿ आदमी जमीन पर फसल काटते हैं, हरामजादे! बेटा हरीश, मैं तुम्हारा कांटा ಹೇಗೆ ಆಟ ಆಡಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ಮನದಲ್ಲಿ
ನೀ ನಡೆವ ಹಾದಿಯು ಬೇರೆ ಒಂದೇನು ಮಾಡಲಾರು ನೀ ನಡೆವ ಹಾದಿಯು ಬೇರೆ ಒಂದೇನು ಮಾಡಲಾರು ಆಶಿದ್ದೇನೆ ಬದುಕಲ್ಲಿ ವಿಧಿಯ ಆಟವನ್ನು ಬಲ್ಲವರ್ಯಾರು ನಡೆಯುತ್ತಾ ಹೋಗುತ್ತದೆ. ಅದಕ್ಕಾಗಿಯೇ ಕವಿಗಳು ಹೇಳಿದ್ದಾರೆ, ದೇವರ ಮನೆ ಇದು ಈ ಜನರೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಎಷ್ಟೇ ವರುಷ ಇಷ್ಟೇ ದಿವಸ ಬದುಕಬೇಕೆನ್ನುವುದೇ ಅವನ ಇಚ್ಛೆ. ಮುಗಿದು ದೇವರ ದೇವರ ಇಷ್ಟು ಹೊತ್ತಿನ ತನಕ ಅಚ್ಚುಕಟ್ಟಾಗಿ ನಾಟಕದ ಪಾತ್ರಧಾರಿಗಳಿಗೆ ಪ್ರಾಂಪ್ಟ್ ಮಾಡಿದ ಉಮೇಶ್ ಸರ್ ಮತ್ತು ದಿನೇಶ್ ಪಟ್ಗಾರ್ ಇವರಿಗೆ ಶ್ರೀ ದುರ್ಗಾ ಪರಮೇಶ್ವರ ರೈತ ಬಂಧು ಸಂಘ ಹೊತ್ತಿಗೆ ಮತ್ತು ಊರ ನಾಗರಿಕರ ಪರವಾಗಿ ಅಭಿನಂದನೆಗಳು. ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟು ನಾವು ಗೌರವಿಸಬೇಕಾಗಿ ಕಮಿಟಿಯ ಸದಸ್ಯರಿಗೆ ಕೇಳಿಕೊಳ್ಳುತ್ತೇನೆ. ಮತ್ತು ಮಾಬ್ಲೆಗಡೆ ಚಂದ ಅವರು ಅಚ್ಚುಕಟ್ಟಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರಿಗೂ ನಮ್ಮ ಕಮಿಟಿಯ ಪರವಾಗಿ ಅಭಿನಂದನೆಗಳು. ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ಸಂಘದವರಿಗೆ ಧನ್ಯವಾದಗಳು. ಇನ್ನು ಕೆಲವೇ ಒಂದೇ ಒಂದು ಸನ್ನಿವೇಶ ಬಾಕಿ ಇದೆ. ಹಾಗಾಗಿ ಈಗ ಎಲ್ಲರನ್ನು ನೆನೆಸಿಕೊಳ್ಳುತ್ತಾ ಕೊನೆಯ ದೃಶ್ಯ ಇಲ್ಲಿ ಬಂದಂಥ ಸಂಘಟಿಗರಾದಂಥ ಶರಣಯ್ಯ ಸರ್ ಅವರಿಗೂ ಹಾಗೂ ವಸಂತ್ ಕುಮಟಾ ಇವರಿಗೂ ಕೂಡ ಗೋಪಾಲಕೃಷ್ಣ ಡಾಮರ್ಜೆನ್ಸ್ ಹಾಗೂ
ಗೋಪಾಲ್ ಕೃಷ್ಣ ಡ್ರಾಮಾ ಸೀನ್ಸ್ ಕಲ್ಬಾಗ್ ಬಾಗೋಣವರಿಗೂ ಹಾಗೂ ವಿಶೇಷ ಅತಿಥಿಗಳಾಗಿ ಬಂದಂತಹ 3 ನಟಿಯರಿಗೂ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಪ್ರೀತಿಯಿಂದ ಇಷ್ಟೊತ್ತಿನವರೆಗೆ ನಾಟಕವನ್ನು ನೋಡಿ ಪ್ರೋತ್ಸಾಹಿಸಿದಂಥ ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದಗಳು. ಅಷ್ಟೇ ಅಲ್ಲ, ಇಲ್ಲಿ ಸ್ಥಳದಾನವನ್ನು ನೀಡಿದ 2 ಶಾಲೆಗಳಿಗೆ ಮುಖ್ಯಸ್ಥರಿಗೂ ಧನ್ಯವಾದಗಳು. ಹಾಗೂ ಪರೋಕ್ಷವಾಗಿ ಯಾರು ಸಹಕರಿಸಿದ್ರು ಸಹಿತ ಅವರಿಗೆಲ್ಲ ಧನ್ಯವಾದಗಳು. ಕಮಿಟಿಯವರಿಗೆ ಹಾಗೂ ಕಲಾವಿದರಿಗೆ ಹಾಗೂ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಸಲ್ಲಿಸಿ ಕೊನೆಯ ದೃಶ್ಯವನ್ನು ನಿಮ್ಮೆದುರಿಗಿಡ್ತಾ ಇದ್ದೇವೆ. ಎಲ್ಲ ಮೆಂಬರ್ ಇಲ್ಲೇ ಇರಬೇಕಾಗಿ ವಿನಂತಿ. ಕೊನೆಗೂ ಒಡೆದ ಹೋದ ಸಂಸಾರವನ್ನ ಒಂದುಗೂಡುವಂತೆ ಮಾಡಬೇಕು. ದೂರಾಗಿದ್ದ ಸಹೋದರರು ಮತ್ತೆ ಒಂದಾಗಿ ಸೇರಿದ್ದಾರೆ. ಈ ಹೊಸ ಬೆಳಕನ್ನು ಯಾವತ್ತೂ ಆರದಂತೆ ನೋಡಿಕೊಳ್ಳುವ ಭಾರ तूने मेरे जिंदगी को जन्म दिया है, तुम्हारा सर से पांव तक जख्म देगा. ಹಕ್ಕಿ ಏನಾದರೂ ರೆಕ್ಕೆ ಕತ್ತರಿಸಿಕೊಂಡು ಬಿದ್ದಿರಬಹುದೆಂದು ಆದರೆ ಸ್ವತಂತ್ರವಾಗಿ ನನ್ನ ಕಣ್ಣೆದರಿಗೆ ಓಡಾಡುತ್ತದೆ ಎಂದು ನನ್ನ ಕನಸು ಮನಸ್ಸಿನಲ್ಲಿಯೂ ತಿಳಿದಿರಲಿಲ್ಲ. ಇಷ್ಟು ದಿವಸ ನೀನು ನನ್ನಿಂದ ತಪ್ಪಿಸಿಕೊಂಡು ನಿನ್ನ ಮರ್ಯಾದೆಯನ್ನು ಕಾಪಾಡಿಕೊಂಡಿದೆ. ಆದರೆ ಇಂದು ಈ ಬೇಟೆಗಾರನಿಗೆ ಸಿಕ್ಕ ಸಿಗಕ್ಕೆ ನನ್ನ ಬಹುದಿನದ ಆಸೆಯನ್ನು ಈಡೇರಿಸುವವರೆಗೂ ಈ ಬೇಟೆಗಾರನಿಂದ ತಪ್ಪಿಸಿಕೊಳ್ಳುವಂತಿಲ್ಲ. ಈ ನಿರ್ಜನವಾದ ಪ್ರದೇಶದಲ್ಲಿ ಯಾರೂ ಇಲ್ಲ. ಒಮ್ಮೆ ನಿನ್ನ ದೇಹವನ್ನು ನನಗರ್ಪಿಸಿ ಕೊನೆಯದಾಗಿ ಸಾಧ್ವಿಯಂತೆ ಸೆರೆಗಾಸು, ಪತಿವ್ರತೆಯಂತೆ ಪತಿಯನ್ನು ಸೇರಿಕೋ. ಬಾಯಿ ಮುಚ್ಚು ಕಾಮುಕ. ಈ ಹೆಣ್ಣು ಪತಿವ್ರತೆ ಕಣೋ. ಪತಿವ್ರತೆಯಾಗಿ ಸಾವನ್ನ ಇಚ್ಛೆ ಪಡುತ್ತಾಳೆ ವಿನಃ ಸೆರಗ ಹಾಸಿ ಸೂಳೆ ಆಗೋದಕ್ಕೆ ಅಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟು ಹೋಗು. ಹಾಗೆನ್ನದಿರು ಲತಾ. ನೀನು ಕಾಡಿನಲ್ಲಿ ಕಲ್ಲು ಮುಳ್ಳು ತುಳಿಯುತ್ತಿರುವುದನ್ನು ನೋಡಿ ನನ್ನ ಮನಸ್ಸಿಗೆ ಒಂದು ನೋವಾಗಿದೆ ಗೊತ್ತಾ ಲತಾ. ನೋಡು, ಈ ಬ್ಯಾಗಿನಲ್ಲಿ ಅಪಾರವಾದ ಹಣವಿದೆ. ಇದನ್ನು ತೆಗೆದುಕೊಂಡು ಎಲ್ಲ ನಿನ್ನದೇ. ಓ ನೀಚ ರಾಘವ, ನಿನಗಾವಶ್ಯಕ ಕೊಡಬಲ್ಲ. ಈ ಐಶ್ವರ್ಯಕ್ಕೆಲ್ಲ ನೀನೇ ಮಹಾರಾಣಿ. ಬಾ, ಎಲ್ಲಿಯಾದರೂ ಓಡಿ. ಮಾತನಾಡೋ ಪಾಪಿ. ನಿನ್ನ ಹಣದಾಸೆಗೆ ಆಸೆ ಪಟ್ಟು ನಾನು ಬಂದು ನಿನ್ನೊಂದಿಗೆ ಸೆರಗ ಹಾಸಲು ನಾನೇನು ದಾರಿ ಬಿಟ್ಟ ಹೆಣ್ಣಲ್ಲ. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೊರಟು ಹೋಗು. ಜೋಕೆ ಇಷ್ಟೊಂದು ದಿಕ್ಕೆಟ್ಟು ಹೋದರೂ ನೋಡು, ನನ್ನಿಚ್ಛೆಯಂತೆ ನನ್ನ ಒಳ ಇಲ್ಲವಾದರೆ ಜೀವಂತವಾಗಿರಲು ಸಾಧ್ಯವಿಲ್ಲ. ಹೆಣ್ಣುಗಳ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತಾ ಇದೆಯಲ್ಲ. ಹಿಂದಿನ ಬಗ್ಗೆ ನಿನಗೇನೋ ಗೊತ್ತು? ಕೀಚಕ, ರಾವಣ, ದುಶ್ಯಾಸನ, ದುರ್ಯೋಧನ ಇಂಥ ಕೀಚಕರೆಲ್ಲ ಹೆಣ್ಣಿಗಾಗೆ ಹೋದರು. ಅಂತವರೇ ಹೋಗಬೇಕಾದ್ರೆ ನೀನೇನಾದ್ರೂ ಒಂದು ಹೆಣ್ಣನ್ನ ನೀಚ ಮಟ್ಟಕ್ಕೆ ಕರೆದಿದ್ದ ನಿಜವಾದ್ರೆ ಅವರಿಗೆ ಬಂದ ತಕ್ಕ ಶಿಕ್ಷೆ ನಿನಗೂ ಬರುತ್ತೆ. ಅದು ತ್ರೇತಾಯುಗ, ರಾಮಾಯಣ, ದ್ವಾಪರ ಯುಗದಲ್ಲಿ ನಡೆದ ಕಥೆಗಳು. ಕಥೆಯನ್ನು ಕೇಳಲು ನಾನು ಬಂದಿಲ್ಲ. ಇದು ಕಲಿಯುಗ. ಈ ಕಲಿಯುಗದಲ್ಲಿ ನಮ್ಮಂತ ರಸಿಕರು ಬಯಸುವುದು ನಿನ್ನಂತ ಹೆಣ್ಣಿನ ದೈಹಿಕ ಸಂಬಂಧ. ಅದರ ಸವಿಸುತ್ತ ಉಂಟಾಗಲೇ ನಮ್ಮ ದಾಹ ಇಂಗುವುದು. ನೀನೊಬ್ಬ ಪಾಪಿ ಅಂತ ಈ ರೀತಿ ಅನ್ಕೊಂಡಿರ್ಲಿಲ್ಲ. ನಿನ್ನ ತಾಯಿ
ಕೂಡ ಹೆಣ್ಣು ಅನ್ನೋದನ್ನ ಮರಿಬೇಡ. ಇಲ್ಲ ಕಣೋ, ನೀನು ಒಂದು ತಾಯಿಗೆ ಹುಟ್ಟಿದವನಂತ ಕಾಣೋದಿಲ್ಲ. ನಿನ್ನ ತಾಯಿ ಬೀದಿ ಬೀದಿಯಲ್ಲಿ ಒಂದು ಮಾತನ್ನು ಹೇಳ್ತೀನಿ ಕೇಳು. ನಿನ್ನ ಹೆಂಡತಿ ಏನಾದ್ರೂ ಗರ್ಭ ಧರಿಸಿದ್ರೆ ಮೊದಲು ನಿನ್ನ ಹೆಂಡತಿಯನ್ನ ಗರ್ಭಪಾತ ಮಾಡಿ. ಈ ಹಿಂದೆ 2 ಸಲ ನನ್ನಿಂದ ತಪ್ಪಿಸಿಕೊಂಡಿದ್ದೆ. ಇದು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಒಮ್ಮೆಯಾದರೂ ನನ್ನ ದೇಹವನ್ನುಂಡು ನನ್ನ ಆಸೆಯನ್ನು ದೂರ ಸರಿಯೋ. ಈಗಾಗಲೇ ನಿನ್ನ ಹೆಂಡತಿಗೆ ಗರ್ಭಪಾತ ಮಾಡಿಸು ಅಂತ ಹೇಳಿದ್ದು ಯಾಕೆ ಗೊತ್ತಾ? ಅವಳ ಹೊಟ್ಟೆಯಲ್ಲೂ ಸಹಿತ ನಿನ್ನಂತ ಕಾಮುಕನೇ ಹುಟ್ಟಬಾರದು ಎಂದು. ಅಂತ ಕಾಮುಕ ಹುಟ್ಟಿದ್ದ ನಿಜವಾದ್ರೆ ನಿನ್ನಂತೆ ಬೀದಿ ಬೀದಿಯಲ್ಲಿ ನಾಯಿಗಳಂತೆ ಅವರ ಮೇಲೆ ಎಗರಿ ಮಕ್ಕಳ ಜೀವನವನ್ನೇ ಹಾಳು ಮಾಡುತ್ತಾನೆ. ಅದಕ್ಕೆ ಹೇಳ್ತಾ ಇದ್ದೇನೆ, ಮರ್ಯಾದೆಯಿಂದ ಈ ವಿಷಯವನ್ನು ತಿಳಿದುಕೊಂಡು ಮೊದಲು ಹೊರಟು ಹೋಗೋ ಕಾಮುಕ. ಕರುತೆಯನ್ನು ಮರೆಯಬೇಡ. ಇಷ್ಟು ಹೊತ್ತಿನ ತನಕ ನಿನಗೆ ಮಾತನಾಡಲು ಬಿಟ್ಟಿದ್ದೆ ನನ್ನ ತಪ್ಪು. ಅದೋ ನನ್ನ ಮಗ ಬಂದು ನಿನ್ನ ರಕ್ಷಣೆ ತಂಗಿಯ ಮಾನ ರಕ್ಷಣೆಗೆ ಅಣ್ಣನ ಆಗಮನ ಚೆನ್ನಾಗಿದೆ. ಗಿರೀಶ್, ಅಂದು ನಾನೆಷ್ಟು ಕೇಳಿಕೊಂಡರೂ ನಿನ್ನ ತಂಗಿಯನ್ನು ನನಗೆ ಒಪ್ಪಿಸದೆ ಆ ಬಡವನ ಮನೆಗೆ ವಧುವಾಗಿ ಕಳಿಸಿದೆ. ಇನ್ನೂ ಕಾಲ ಮಿಂಚಿಲ್ಲ. ಈ ಬೇಗಿನಲ್ಲಿ ಅಪಾರವಾದ ಹಣವಿದೆ. ಇದನ್ನು ತೆಗೆದುಕೊಂಡು ಒಳ್ಳೆಯ ಮನಸ್ಸಿನಿಂದ ನಿನ್ನ ತಂಗಿಯನ್ನು ನನಗೆ ಒಪ್ಪಿಸು. ಒಪ್ಪಿಸದೆ ಹೋದರೆ ಏನ್ ಮಾಡ್ತೀಯ? ಸೂಳೆ ಮಗನೇ, ನೀನು ನಿನ್ನ ತಂಗಿಯನ್ನು ಇದೇ ರೀತಿಯಾಗಿ ಹಣಕ್ಕೆ ಮಾರು ಬಿಡ್ತೇನೋ? ಸರಿಯಾಗಿ ಹೇಳಿದ ಗಿರೀಶ. ಸಾಮಾನ್ಯದವನಲ್ಲ ಇವನು. ತನ್ನ ಮನೆತನದಲ್ಲಿ ಮೋಸ ಮಾಡಿ ನನ್ನ ಹೆಂಡತಿಯನ್ನು ಮೋಡಿ ಮಾಡಿದ ಲುಚ್ಚ ಇವನು. ಹೆಣ್ಣಿನ ವ್ಯಾಮೋಹವನ್ನು ತಿಳಿಯದೆ ಬಡಪಾಯವಾದ ಹೊರ ಹಾಕಿದನಲ್ಲ ನಾನು ಲುಚ್ಚ. ವಿದ್ಯಾಭ್ಯಾಸಕ್ಕೆ ಮಾಡಿದ ಸಾಲ ಎಲ್ಲಿ ನನ್ನ ತಲೆಯ ಮೇಲೆ ಬರುತ್ತದೆ ಎಂದು ಒಡ ಹುಟ್ಟಿದರ ಆಸ್ತಿಯನ್ನು ತೆಗೆದುಕೊಂಡು ಅವರನ್ನು ಬೀದಿಗಟ್ಟಿದನಲ್ಲ ನಾನು ಲುಚ್ಚ. ನಾನು ಲುಚ್ಚ. ಹಸಿರು ಬಂದ ಅತ್ತಿಗೆಯಲ್ಲಿ ಅನ್ನ ಹಾಕದೆ ಕತ್ತು ಹಿಡಿದು ಹೊರಗಿದ್ದನಲ್ಲ ನಾನು ಲುಚ್ಚ. ಕಟ್ಟಿಕೊಂಡ ಹೆಂಡತಿಯ ಬಯಕೆ ತೀರಿಸಲಾಗದೆ ಬೇರೆ ಗಂಡಸಿಗೆ ಬಿಟ್ಟುಕೊಟ್ಟನಲ್ಲ ನಾನು ಲುಚ್ಚ. ಮಿಸ್ಟರ್ ರಘು, ರೀತಿಯಲ್ಲಿ ಹೇಸಿಗೆ ತಿನ್ನಬೇಕಾದ ನೀನು ನನ್ನ ಮನೆಯ ಅನ್ನಕ್ಕೆ ಎಂಜಾಯ್ ಮಾಡಿ ಗೊತ್ತಿದ್ರೆ ನಿನ್ನ ಮನೆಯ ಹೋಸ್ಟೆಲ್ವರೆಗೂ ಸೇರಿಸ್ತಾ ಇರು. ನಿಜ ರಘು, ನೀನಾಡುವ ಮಾತು ನಿಜ. ಇಂಥ ಕಾಮುಕರಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು. ಈ ರೀತಿ ಹೇಳಿದ್ರೆ ಅರ್ಥವಾಗಲ್ಲಮ್ಮ. ಅವರಿಗೆ ಯಾವ ರೀತಿ ಬುದ್ಧಿ ಕಲಿಸಬೇಕು ಅಂತ ಚೆನ್ನಾಗಿ ಅರ್ತಿದ್ದಾನೆ. ನಿನ್ನ ಲಾಯರ್ಗೆ ನೀ ತೋರಿಸುತ್ತಾ ಕಂಬದಿಂದ ಮಾತನಾಡಬೇಕು. ನಿನ್ನ ಚುರುಕಾದ ಬುದ್ಧಿ ಏನಾದರೂ ತೋರಿಸಿದರೆ ನಿಮ್ಮೆಲ್ಲರ ಅದರಿಂದ ಹಾರುವ ಬಂದೂಕಿನ ಗುಂಡು ಈ
ನೀನ್ ಮಾಡುವೆ ಸುಮಿತ್ರ, ಇವರೆಲ್ಲರನ್ನು ಬೇಟೆಯಾಡುವ ಧೈರ್ಯ ನೀನು ಅಮಲಿ ಅಂತ ತಿಳಿಬೇಡ ಸಾವುಕಾರ. ಈ ಕನ್ನಡಿಗರು ಮೊದಲೇ ಸ್ವಾಮಿ ಇಂಥವರನ್ನ ನಾನು ಸರ್ವನಾಶ ಮಾಡಿ ಕೊಡು ಇಲ್ಲಿ. ನಾನು ನಿನಗೆ ಮಾಡಿದ ಅನ್ಯಾಯಕ್ಕೆ ಎಲ್ಲಿ ನನ್ನ ಮೇಲೆ ಸೇಡು ತೀರಿಸುತ್ತಿರುತ್ತೇವೆ ಅಂದುಕೊಂಡಿದ್ದೆ. ಆದರೆ ನಿನ್ನ ಅಭಿಮಾನ ಸುಮಿತ್ರ, ನಿಮ್ಮ ತಂದೆಗೆ ಮಾಡಿದ ಅವಮಾನಕ್ಕೆ ಸರ್ವನಾಶ ಮಾಡು. ಇವರೆಲ್ಲರ ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸಿ. ಆದರೆ ಇವರಲ್ಲಿ ಯಾರ ಬೇಟೆ ಮೊದಲೆಂದು ನಿರ್ಧಾರ ಮಾಡಿ. ಬೇಟೆ ಆಡೋರಿಗೆ ಯಾರಾದ್ರೆ ಕೊಂದಾಗ್ಲಿ ಅವರ ಮನಸ್ಸಿಗೆ ಶಾಂತಿ ಸಿಗೋದು. ನೋಡ್ತಾ ಇರು ನನ್ನ ಕೈ ಚಳಕ ಏನು ಅಂತ. ರಘು, ನಿನ್ನ ಆಯುಷು ಇಂದಿಗೆ ಮುಗಿದ. ಒಂದು ಹೆಣ್ಣಾದವಳಿಗೆ ಮುತ್ತೈದನೇ ಮುಖ್ಯ. ಅಂಥದ್ರಲ್ಲಿ ನಿನ್ನ ಗಂಡನನ್ನೇ ಕೊಂದು ಪಾಪಕ್ಕೆ ಗುರಿಯಾಗಿದೆ. ನಿನ್ನ ಕೈ ಮುಚ್ಚಿ ಅವಳ ಪಾದ ಮುಟ್ಟಾಡೋದಿಗೆ ಅವಳ ಪಾಪ ನಿನ್ನ ಮೈ ಸೋಕಬಾರ್ದು. ನನ್ನ ಮಾತನ್ನು ಕೇಳಮ್ಮ, ದಯವಿಟ್ಟು ಅವನಿಗೆ ಏನು ಮಾಡಬೇಡ. ಯಾರಿಗೆ ಯಾರು ಗಂಡ? ಎಷ್ಟೋ ಹೆಣ್ಣುಗಳು ಗಂಡನಿಲ್ಲದೆ ಪುರುಷರೊಂದಿಗೆ ಚೆಲ್ಲಾಟ. ಅಷ್ಟೇ ಯಾಕೆ ಎಷ್ಟೋ ಮಾನವಂತ ಹೆಣ್ಣುಗಳನ್ನ ಈ ಬಂಡ ಪುರುಷರು ಶೀಲಗೆಡಿಸಿ ಮಜಾ ಉಡಾಯಿಸಿದ್ದಾರೆ. ಗಂಡ ಹೆಂಡತಿ ಈ ಸೆಂಟಿಮೆಂಟ್ ಎಲ್ಲ ನನ್ನ ಹತ್ರ ನಡೆಯಲ್ಲ. ರೆಡಿಯಾಗು. ಯಾವ್ದು ಸರ್ ಕಾನೂನು? ಬಡವರ ಮೇಲೆ ದರ್ಪ ತೋರಿಸು ಶ್ರೀಮಂತರಿಗೆ ಇಲ್ಲದ ಕಾನೂನು ನಮ್ಮಂತ ಬಡವರ ಮೇಲೆ ತೋರಿಸೋದಕ್ಕೆ ಮುಂದಾಗಿದೆಯಲ್ವಾ ಆ ನಿಮ್ಮ ಕಾನೂನು? ಹರೀಶ, ಏನೋ ಇದೆಲ್ಲ ಕಾನೂನು ನನ್ನ ಕೈಯಲ್ಲಿದೆ ಎಂದು ಸಿಕ್ಕವರ ಮೇಲೆ ಗುಂಡು ಹಾರಿಸುವ ಗುಂಡಾಗಿರಿ ಮಾಡ್ತಾ ಇದ್ದೀರಾ? ಇಲ್ಲ ಮಾವ, ಈ ಕೊಲೆಯನ್ನು ಮಾಡಿದ್ದು ಇನ್ಸ್ಪೆಕ್ಟರ್ ಅಲ್ಲ, ನಾನೇ. ಇಂಥ ಪಾಪಿಗಳ ಬದುಕಿರಬಾರ್ದು ಅಂತ ನಾನೇ ಕೊಂದೆ. ಕೊನೆಗೂ ಹೇಗಿದ್ದ ನಮ್ಮ ಸಂಸಾರ ಹೇಗಾಗಿ ಈ ಮನೆಗೆ ಸೊಸೆಯಾಗಿ ಬಂದವಳೇ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲುವಂತೆ ಹಾಗೂ ನಮ್ಮ ಅಪ್ಪಾಜಿಯವರು ಈ ಒಂದು ಯೋಚನೆಯಲ್ಲಿಯೇ ತಮ್ಮ ಇಹಲೋಕವನ್ನು ತೋರಿಸಿಬಿಟ್ಟರು. ಆಗಲಿ ಎಲ್ಲ ವಿಧಿಯಾಟ ಏನು ಮಾಡಿ ರಘು, ಆಗಿದ್ದು ಆಗಿ ಹೋಗಿ. ಇಂದು ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ. ಈ ಮನೆಯ ಘನತೆ, ಗೌರವ, ಮರ್ಯಾದೆ ಏನೆಂಬುದು ಚೆನ್ನಾಗಿ ತಿಳಿದಿದೆ. ನೋಡು ರಘು, ಇನ್ನು ಮುಂದೆಯಾದರೂ ಈ ನಮ್ಮ ಮನೆಯ ಘನತೆ, ಗೌರವ, ಎಲ್ಲರೂ ಒಗ್ಗಟ್ಟಾಗಿ ಬಾಳೋಣ. ಆಯ್ತು, ಆ ಸರ್ವೇಶ್ವರಿಯನ್ನ ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೂ ವಂದಿಸುವ. ಮಾತಕ್ಕೆ ಆ ನಂದಾದೀಪ ಅಷ್ಟೊಂದು ಪ್ರಜ್ವಲ. ಈ ನಿನ್ನ ಅಣ್ಣನಿಂದ ಇನ್ನೇನಾಗಬೇಕಾಗಿದೆ? ಒಂದು ಈ ಮಾಂಗಲ್ಯದ ದರವನ್ನು ನನ್ನ ವಿದ್ಯಾಭ್ಯಾಸ ಅರ್ಥಕ್ಕೆ ನಿಂತು ಹೋಗುತ್ತದೆ. ನನ್ನ ಹೆತ್ತ ತಾಯಿ ಮಾಡಬೇಕಾದ ಕರ್ತವ್ಯವನ್ನು ಈ ನನ್ನ ಅತ್ತಿಗೆ ಮಾಡಿದ್ದಾಳೆ. ತೆಗೆದುಕೊಳ್ಳೋಣ. ಈ ಮಾಂಗಲ್ಯದ ದರವನ್ನು ನನ್ನ ಅತ್ತಿಗೆ ಧರಿಸಿ ಕೊಟ್ಟ ವಚನವನ್ನು ಹಿಡಿಯೋಣ. ನೀನು ಅಂದು ಆಡಿದ ಮಾತನ್ನ, ಆ ನಿನ್ನ ವಚನವನ್ನ ಇಂದಿಗೆ ನೀನು ಪಾಲಿಸಿದೆ, ಪೂರ್ತಿಯಾಗಿಸಿ. ರವಿ, ಮೆಚ್ಚಿ ಕೊಡು. ತೆಗೆದುಕೊಳ್ಳೋಣ. ಮಮ ಜೀವನ ಜಯ ಜಯ ಗುರು ಸಂಸಾರ
ರಂಗು